ಹಾಯ್ ಆ, ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ. ನನ್ನ ಹೆಸರು ರಮೇಶ್. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗೆ ನಾವು ಏನ್ ಮಾಡೋಣ, ಕ್ಯಾಲೆಂಡರ್ ಅಥವಾ ದರ್ಶಿಕೆ ಅಂತ ಹೇಗೆ ಕರಿತೀವಿ, ಇದ್ರ ಬಗ್ಗೆ ಇಂದಿನ ತರಗತಿ ಒಳಗ ತಿಳ್ಕೊತ ಹೋಗೋಣ ಅಂತ. ಕ್ಯಾಲೆಂಡರ್ ಈ ಟಾಪಿಕ್ ಏನೈತೆ ಅಂತಂದ್ರ ಅತಿ ಚಿಕ್ಕದಾಗೈತಿ. ಚಿಕ್ಕದಾಗಿದ್ರು ಚೊಕ್ಕ ಅಂತ ಹೇಗೆ ಕರಿತಿರ್ತಾರಲ್ಲ, ಆ ರೀತಿ ಚೊಕ್ಕನಾದಂತ ವಿಷಯನ ಯಾವ್ದಂತಂದ್ರ ಕ್ಯಾಲೆಂಡರ್ ಅಂತ ಹೇಗೆ ಕರಿತೀವಿ ನಾವು. ಅಂದ್ರ ಈ ಕ್ಯಾಲೆಂಡರ್ ಮೇಲೆ ಬರುವಂತ ಪ್ರಶ್ನೆಗಳು ಒಂಥರ ಅತಿ ಇಂಟ್ರೆಸ್ಟಿಂಗ್ ಇರ್ತಾವ, ಅತಿ ಕುತೂಹಲಕಾರಿಯಾದಂತ ಪ್ರಶ್ನೆಗಳು ಯಾವ ಟಾಪಿಕ್ ಮ್ಯಾಗ ಬರ್ತಾವ ಅಂತಂದ್ರ, ಕ್ಯಾಲೆಂಡರ್ ಮೇಲೆ ಬರುವಂತ ಪ್ರಶ್ನೆಗಳು ಯಾವ ರೀತಿ ಇರ್ತಾವ, ಅತಿ ಕುತೂಹಲವನ್ನ ಮೂಡಿಸುವಂತ. ಮತ್ತೆ ಈ ಕ್ಯಾಲೆಂಡರ್ ಬಗ್ಗೆ ನಾವು ತಿಳ್ಕೋದ್ರಿಂದ ಏನಾಗತ್ತಂದ್ರ ನಮ್ಮ ದಿನನಿತ್ಯ ಜೀವನದೊಳಗೆ ಕೂಡ ಹೆಲ್ಪ್ ಆಗತ್ತೆ. ಹೌದಾ? ಅಂದ್ರ ಒಂದು ತಿಂಗಳೊಳಗೆ ಎಷ್ಟು ದಿನಗಳು ಇರ್ತಾವು, ಹಾಗಾದ್ರೆ ಒಂದು ವರ್ಷ ಅಂದ್ರೆ ಎಷ್ಟು ದಿನಗಳು ಇರ್ತಾವು, ಅಂದ್ರೆ ಈ ಕ್ಯಾಲೆಂಡರ್ ಒಳಗೆ ಎಷ್ಟು ಯಾವ ರೀತಿ ರೂಪಿಸಿರ್ತಾರ ಅಂತ ಹೇಗೆ ಪ್ರತಿಯೊಂದು ತಿಳ್ಕೋದು ಏನಾಗತ್ತೆ ನಾವು ಅಷ್ಟೇ ಮಹತ್ವ ಆಗೈತಿ. ಹೌದಿಲ್ಲ? ಹಾಗಾದ್ರ ಸಾಮಾನ್ಯವಾಗಿ ಕ್ಯಾಲೆಂಡರ್ ಅಂತ ಏನ್ ಕರಿತೇವಲ್ಲ, ನಮ್ಮ ಮನೆಗಳಲ್ಲಿ ಎಷ್ಟು ಪ್ರತಿ ದಿನಗಳನ್ನ, ಈ ದಿನ ಎಷ್ಟನೇ ತಾರೀಕಿದೆ, ಆ ಈ ಮುಂದಿನ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾಗಿರ್ತೈತಿ, ಇಲ್ಲಕಂದ್ರೆ ಒಂದು ಯಾವ್ದೋ ನಮ್ಮ ಊರನ್ನ ಜಾತ್ರೆ ಇರ್ತೈತಿ, ಆ ಜಾತ್ರೆ ಯಾವ ದಿನ ಅಥವಾ ಯಾವ ತಿಂಗಳೈತಿ ಅಂತ ಹೇಳಿ ನೋಡು ಸಲುವಾಗ ಇದೇ ತರ ಬೇರೆ ಬೇರೆ ತರನಾಗಿ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೋ ಸಲುವಾಗ ನಾವು ಏನನ್ನ ಯೂಸ್ ಮಾಡ್ತೇವಿ, ಕ್ಯಾಲೆಂಡರ್ ಅಥವಾ ದರ್ಶಿಕೆಯನ್ನ ಏನ್ ಮಾಡ್ತೇವೆ ನಾವು ಯೂಸ್ ಮಾಡ್ತೇವೆ, ಅವು ಬಳಸ್ತೇವಿಲ್ಲ. ಅದ್ರ ಸಲುವಾಗಿ ಏನಾಗುತ್ತೆ, ಇದು ಅತಿ ಮಹತ್ವವನ್ನು ಬೀರ್ತೈತಿ. ಹೌದಿಲ್ಲ? ಹಾಗಾದ್ರೆ ಕ್ಯಾಲೆಂಡರ್ ಇಂದ ನಾವು ಏನೇನ್ ತಿಳ್ಕೊಬಹುದು, ಸಾಮಾನ್ಯವಾಗಿ ದಿನಾಂಕಗಳನ್ನು ತಿಳ್ಕೊಬಹುದು. ಹೌದಾ? ನಾವು ಕ್ಯಾಲೆಂಡರ್ ಇಂದ ದಿನಾಂಕಗಳನ್ನು ತಿಳ್ಕೊಬಹುದು, ವಾರಗಳನ್ನು ತಿಳ್ಕೊಬಹುದು, ತಿಂಗಳುಗಳನ್ನು ತಿಳ್ಕೊಬಹುದು, ಪಂಚಾಂಗವನ್ನು ತಿಳ್ಕೊಬಹುದು. ನೀವು ಒಂದಿಷ್ಟು ರಾಶಿ ಭವಿಷ್ಯಗಳನ್ನ ಹೇಳ್ತಿರ್ತಾರ. ಇವು ಪಂಚಾಂಗವನ್ನ ನೋಡ್ಕೆ ಯಾವ್ದೋ ಒಂದು ಕೆಲಸ ಇರ್ತೈತಿ, ಇವು ಪಂಚಾಂಗ ನೋಡು, ರಾಶಿಗಳನ್ನ ನೋಡು ಅಂತ ಇರ್ತಾರ. ಹೌದಾ? ಅವ್ರು ಏನ್ ಮಾಡ್ತಾರ ಅವಾಗ, ಅವ್ರ ಮನೇಲಿ ಇರುವಂತ ಕ್ಯಾಲೆಂಡರ್ನ ತೆಗೆದು, ಅಸಲಿ ನಮ್ಮ ಭಾರತೀಯ ಕ್ಯಾಲೆಂಡರ್ ಯಾವ್ದೈತಂದ್ರ ಅಸಲಿ ಕ್ಯಾಲೆಂಡರ್ ಅಂತ ಹೇಗೆ ಕರಿತೀವಿ. ಹೌದಾ? ಆದ್ರ ಆ ಕ್ಯಾಲೆಂಡರ್ನ ತೆಗೆದಕ್ಕೆ ಅವ್ರ ಏನ್ ಮಾಡ್ತಾರ, ಕ್ಯಾಲೆಂಡರ್ ಪ್ರಕಾರ ಪಂಚಾಂಗವನ್ನು ಹೇಳ್ತಿರ್ತಾರ. ಇದೇ ತರ ಹಲವಾರು ರೀತಿಯಾಗಿ ನಾವೇನ್ ಮಾಡ್ತೀವಿ, ಕ್ಯಾಲೆಂಡರ್ನ ಸಾಮಾನ್ಯವಾಗಿ ಬಳಸ್ತಿರ್ತೀವಿ. ಹೌದಾ? ಹಾಗಾದ್ರ ಕ್ಯಾಲೆಂಡರ್ ಒಳಗ ಎಷ್ಟು ದಿನ ಇರ್ತಾವಪ್ಪ, ಸಾರಿ ಎಷ್ಟು ತಿಂಗಳುಗಳು ಇರ್ತಾವ? ಒಂದು ಕ್ಯಾಲೆಂಡರ್ ಒಳಗ ಒಂದು ವರ್ಷದ ಕ್ಯಾಲೆಂಡರ್ ಐತಿ ಅಂದ್ರ ಅದರಲ್ಲಿ ಎಷ್ಟು ತಿಂಗಳುಗಳು ಇರ್ತಾವು? ಸಾಮಾನ್ಯವಾಗಿ 12 ತಿಂಗಳು. ಅಂದ್ರ 300 ಒಂದು ವರ್ಷಕ್ಕೆ 365 ದಿನಗಳಿರ್ತಾವ. ಹೌದಾ? ಈ 365 ದಿನಗಳನ್ನ ಏನ್ ಮಾಡ್ಯಾರ ಅಂತಂದ್ರ 12 ತಿಂಗಳುಗಳನ್ನಾಗಿ, ಏನು 12 ತಿಂಗಳುಗಳನ್ನಾಗಿ ನಮ್ಮ ಕ್ಯಾಲೆಂಡರ್ ಒಳಗ ಬಳಸಿರ್ತಾರ. ಹೌದಾ? ಒಂದೊಂದು ತಿಂಗಳಿಗೆ ಎಷ್ಟು? 12. ಒಂದು ತಿಂಗಳಿಗೆ ಎಷ್ಟು ದಿನಗಳು ಇರ್ತಾವಂತಂದ್ರ ಸಾಮಾನ್ಯವಾಗಿ ಒಂದು ತಿಂಗಳೊಳಗ 29 ದಿನ ಬರ್ಬೋದು, 28 ದಿನ ಬರ್ಬೋದು, 30 ದಿನ ಬರ್ಬೋದು, 31 ದಿನ ಬರ್ಬೋದು. ಈ 4 ಸಂಖ್ಯೆಗಳೇನಾಗಿರ್ತಾವು ಒಂದು ತಿಂಗಳೊಳಗ ಬರುವಂತ ಚಾನ್ಸಸ್ ಇರ್ತಾವ. ಅಂದ್ರ ಸಾಮಾನ್ಯವಾಗಿ ಫೆಬ್ರವರಿ ಒಳಗ 28, 29 ಮಾತ್ರ ಬರುತ್ತೆ. ಅದೇ 30, 31 ಬರಕ್ ಸಾಧ್ಯ ಇಲ್ಲ. ಫೆಬ್ರವರಿ ಒಳಗ ಇರುವಂತ ದಿನಗಳೆಷ್ಟಿರ್ತಾವ? 29 ಅಥವಾ 28 ಆಗಿರ್ತಾವ. ಅದೇ ತರ ಉಳಿದಂತ ತಿಂಗಳುಗಳಲ್ಲಿ ಫೆಬ್ರವರಿಯನ್ನ ಹೊರತುಪಡಿಸಿ ಉಳಿದಂತ ತಿಂಗಳುಗಳಲ್ಲಿ 30 ಅಥವಾ 31 ದಿನಗಳನ್ನ ಒಳಗೊಂಡಿರ್ತಾವ ಒಂದು ತಿಂಗಳನ್ನ. ಹಾಗಾದ್ರ ಯಾವ ತಿಂಗಳೊಳಗ ಎಷ್ಟು ದಿನ ಇರ್ತಾವು ಅಂತ ಹೇಳಿ ನಾವು ನೋಡೋದಾದ್ರ ಸಾಮಾನ್ಯವಾಗಿ ಇದಕ್ಕೊಂದು ಟ್ರಿಕ್ ಇದೆ. ಅದಕ್ಕೆ ಏನಂತಂದ್ರ, ಸಾಮಾನ್ಯವಾಗಿ ಈ ರೀತಿ ನಿಮ್ಮ ಮುಷ್ಟಿಯನ್ನು ಹಿಡ್ರಿ. ಹಿಡಿದಾಗ ಇವೇನು ಬೆರಳುಗಳ ಈ ತರ ಉಬ್ಬಾದ ಭಾಗ, ಈ ರೀತಿ ಇಳುವಾದ ಭಾಗ, ಆನಂತರ ಹೊಳೆ ಉಬ್ಬಾದ ಭಾಗ, ಇಳುವಾದ ಭಾಗಗಳು ಹಿಂಗಿರ್ತಾವಲ್ಲ, ಇವುಗಳಿಂದ ನಾವು ಏನ್ ಮಾಡ್ಬೋದು, ಈ ತಿಂಗಳುಗಳೊಳಗ ಯಾವ ತಿಂಗಳು 30 ಬರ್ತಾವು, ಯಾವ ತಿಂಗಳು 31 ಬರ್ತಾವ ಅಂತ ಹೇಗೆ ತಿಳ್ಕೊಬಹುದು. ಹೌದಾ? ಹಾಗಾದ್ರ ಮೊದಲು ಏನ್ ಮಾಡೋಣ ಅಂದ್ರ, ಯಾವ್ಯಾವ ತಿಂಗಳುಗಳು 31 ಬರ್ತಾವ ಅಂತ ಹೇಗೆ ನೋಡೋದಾದ್ರ, ಸಾಮಾನ್ಯವಾಗಿ 31 ಬರುವ ತಿಂಗಳುಗಳು ಯಾವ್ಯಾವು ಅಂತ ಹೇಗೆ ನೋಡೋದಾದ್ರ ನೋಡ್ರಿ, ಸಾಮಾನ್ಯವಾಗಿ ಜನವರಿ, ಮಾರ್ಚ್, ಮೇ, ಜುಲೈ, ಆಗಸ್ಟ್, ಅಕ್ಟೋಬರ್, ಡಿಸೆಂಬರ್ ತಿಂಗಳುಗಳು ಏನಾಗಿರ್ತಾವು 31 ತಾರೀಕುಗಳನ್ನು ಹೊಂದಿರ್ತಾವ ಅಂತ ಹೇಗೆ ಹೇಳ್ತೇವೆ ನಾವು. ಅದೇ ತರ
30 ಹೊಂದಿರುವ ತಿಂಗಳುಗಳು ಯಾವುವು ಅಂತಂತಂದ್ರ ಏಪ್ರಿಲ್, ಜೂನ್, ಸೆಪ್ಟೆಂಬರ್, ನವೆಂಬರ್ ತಿಂಗಳುಗಳು ಏನಾಗಿರ್ತಾವು 30 ದಿನಗಳನ್ನ ಒಳಗೊಂಡಿರ್ತಾವ. ಅದೇ ತರ ಫೆಬ್ರವರಿ ತಿಂಗಳು ಏನಂತಂದ್ರ ಸಾಮಾನ್ಯ ವರ್ಷಗಳಲ್ಲಿ, ಸಾಮಾನ್ಯ ವರ್ಷ ಅಂತಂದ್ರೆ ಏನು, ನಾವು ಮೂಲಮಾನಗಳ ಪರಿಚಯ, ಕಾಲ, ಮತ್ತೇನು ದೂರ, ಹಣ, ಮತ್ತ ಒಂದಿಷ್ಟು ಮೂಲಮಾನಗಳ ಪರಿಚಯ ಮಾಡ್ಕೊ ವಿಡಿಯೋ ಕ್ಲಿಪ್ ಒಳಗ ಒಂದು ವರ್ಷದೊಳಗೆ ಎಷ್ಟು ಅದ್ರೊಳಗೆ ತಿಳಿಸ್ಕೊಟ್ಟೆ ನಾವು. ಹೌದಾ? ಸಾಮಾನ್ಯ ವರ್ಷ ಅಂತಂದ್ರೆ ಏನು, ಅಧಿಕ ವರ್ಷ ಅಂತಂದ್ರೆ ಏನು. ಸಾಮಾನ್ಯ ವರ್ಷ ಅಂತಂದ್ರ 365 ದಿನಗಳನ್ನ ಒಳಗೊಂಡಿರ್ತೈತಿ. ಅದೇ ರೀತಿ ಅಧಿಕ ವರ್ಷ ಅಂದ್ರ 366 ದಿನಗಳನ್ನ ಒಳಗೊಂಡಿರ್ತೈತಿ. ಹೌದಾ? ಹಾಗಾದ್ರ ಸಾಮಾನ್ಯ ವರ್ಷದೊಳಗ ಫೆಬ್ರವರಿ ತಿಂಗಳೊಳಗೆ ಎಷ್ಟು ತಾರೀಕು ಬರ್ತೈತಿ, ಎಷ್ಟು ದಿನಗಳನ್ನು ಒಳಗೊಂಡಿರ್ತೈತಿ? 28 ದಿನಗಳನ್ನ ಏನ್ ಮಾಡತೈತಿ, ಅದು ಒಳಗೊಂಡಿರ್ತೈತಿ. ಅದೇ ತರ ಅಧಿಕ ವರ್ಷದಲ್ಲಿ ಏನು, ಅಧಿಕ ವರ್ಷದೊಳಗ ಫೆಬ್ರವರಿ ತಿಂಗಳಲ್ಲಿ ಎಷ್ಟಿರ್ತೈತಿ? 29 ದಿನಗಳನ್ನ ಒಳಗೊಂಡಿರ್ತೈತಿ. ನಾ ಏನ್ ಹೇಳಿದ್ನ ಇದ್ರೊಳಗೇನು ಒಂದಿಷ್ಟು ನೀವು ಕ್ಲಾರಿಟಿ ತಗೋರಿ. ಜನವರಿ, ಮಾರ್ಚ್, ಮೇ, ಜುಲೈ, ಆಗಸ್ಟ್, ಅಕ್ಟೋಬರ್ ಮತ್ತು ಡಿಸೆಂಬರ್ ತಿಂಗಳು ಏನಾಗಿರ್ತಾವು? 31 ತಾರೀಕನ್ನು ಹೊಂದಿರ್ತಾವು. ಏಪ್ರಿಲ್, ಜೂನ್, ಸೆಪ್ಟೆಂಬರ್, ನವೆಂಬರ್ ತಿಂಗಳುಗಳು ಏನಾಗಿರ್ತಾವು? 30 ದಿನಗಳನ್ನ ಒಳಗೊಂಡಿರ್ತಾವ. ಅದೇ ಫೆಬ್ರವರಿ ಏನಾಗಿರ್ತೈತಿ? 28 ಅಥವಾ 29 ತಾರೀಕುಗಳನ್ನ ಒಳಗೊಂಡಿರ್ತಾವ. ಈ ರೀತಿ ನೀವು ಕ್ವಶನ್ ಮಾಡ್ಬೋದಲ್ಲ, ಯಾವ ತಿಂಗಳು 28 ಅಥವಾ 29 ದಿನಗಳನ್ನ ಮಾತ್ರ ಹೊಂದಿರುತ್ತದೆ ಅಂತ ಹೇಗೆ ಕೇಳ್ಬೋದು. ಯಾವ್ದಾಗಿರ್ತೈತಿ ಇಲ್ಲಿ? ಫೆಬ್ರವರಿ ತಿಂಗಳಾಗಿರ್ತೈತಿ. ಹೌದಾ? ಹಾಗಾದ್ರ ನೋಡ್ರಿ, ಇವುಗಳನ್ನ 31 ಅನ್ನೋದಕ್ಕೆ ಯಾವ ರೀತಿ ನೆನ್ಪಿಡ್ಬೋದು, ಅಥವಾ ಯಾವ ತಿಂಗಳು 31 ಬರ್ತೈತಿ, ಯಾವ ತಿಂಗಳು 30 ಬರ್ತೈತಿ? 28, 29 ಅಂತ ನಿಮ್ಗೆ ಗೊತ್ತೈತಿ, ನೀವು ಫಿಕ್ಸ್ ಆಗ್ಬಿಡ್ರಿ. 28 ಅಥವಾ 29 ಯಾವ ತಿಂಗಳುಗಳು ಬಂದಿರ್ತಾವು? ಫೆಬ್ರವರಿ ತಿಂಗಳಕ್ಕೆ ಮಾತ್ರ 28 ಅಥವಾ 29 ದಿನಗಳು ಇರ್ತಾವು. ಸಾಮಾನ್ಯವಾಗಿ ಸಾಮಾನ್ಯ ವರ್ಷಗಳಲ್ಲಿ 28 ದಿನ ಬಂದಿರ್ತಾವ ಫೆಬ್ರವರಿ ತಿಂಗಳೊಳಗ. ಅಧಿಕ ವರ್ಷ ಯಾವ್ದು ಇರ್ತೈತಲ್ಲ ಆ ವರ್ಷದೊಳಗ ಫೆಬ್ರವರಿ ತಿಂಗಳೊಳಗ 29 ದಿನಗಳು ಬಂದಿರ್ತಾವ ಅಂತ ಹೇಗೆ ನೀವೇನ್ ಮಾಡ್ಬೇಕಾಗತ್ತ? ನೆನ್ಪಿಟ್ಕೋಬೇಕಾಗತ್ತ. ಹಾಗಾದ್ರ ಉಳಿದಂತ 30 ಇವುಗಳನ್ನ ಹೆಂಗ್ ನೆನ್ಪಿಟ್ಕೋದು ಅಂತ ಹೇಗೆ ನೋಡೋದಾದ್ರ, ನೋಡ್ರಿ, ನಾನು ನಿಮ್ಗೆ ಆಗಲೇ ಒಂದು ಟ್ರಿಕ್ ಹೇಳ್ಬೇಕಂತ ಹೇಗೆ ಹೇಳಿದ್ನೆ. ಹೌದಾ? ಈ ರೀತಿ ಮುಷ್ಟಿ ಮಾಡ್ಕೊಂಡಾಗ ನಮ್ಗ ಇಲ್ಲಿ ಈ ಬೆರಳುಗಳ ಅಂಚು ಏನಿರ್ತೈತಲ್ಲ, ಈ ಭಾಗ ಇದು ಇಬ್ಬೈತಿ, ಆನಂತರ ಇಲ್ಲಿ ತಗ್ಗೈತಿ, ಆನಂತರ ಇಬ್ಬೈತಿ, ಆನಂತರ ತಗ್ಗೈತಿ. ಇವುಗಳ ಮುಖಾಂತರ ನಾವು ಈ ಯಾವ ತಿಂಗಳೊಳಗ 31 ಬರ್ತೈತಿ, ಯಾವ ತಿಂಗಳೊಳಗ 30 ಬರ್ತದ ಅಂತ ಹೇಗೆ ತಿಳ್ಕೊಬೇಕು. ಈ ಏನ್ ಇಬ್ಬಾದ ಭಾಗ ಇರ್ತೈತಲ್ಲ, ಈ ಇಬ್ಬಾದ ಭಾಗವನ್ನ ನಾವ್ ಏನಂತ ತಿಳ್ಕೊನು? 30 ಅಂತ ತಿಳ್ಕೊನು. ಈ ತೆಗ್ ಎಲ್ಲಿ ಇರ್ತೈತಿಲ್ಲ ಅದನ್ನ 30 ಅಂತ ತಿಳ್ಕೊಬೇಕು. ಎಲ್ಲಿ ಇಬ್ಬ ಇರ್ತೈತಲ್ಲ ಹೊಳ್ಳಿ ಅದನ್ನ 31, ತಳಗಡೆ ಇರ್ತನ 30. ಅದ್ರ ತಕ್ಕಂತೆ ನೋಡೋಣ. ಜನವರಿ 31, ಫೆಬ್ರವರಿ. ಇವು ಫಸ್ಟ್ ಈ ಫೆಬ್ರವರಿ ಒಂದಕ್ಕೆ ಮಾತ್ರ ನೀವೇನ್ ಮಾಡ್ಬೇಕು? ಅದು 30 ಅಲ್ಲ, 28, 29 ಅಂತ ಹೇಗೆ ತಿಳ್ಕೊಬೇಕು. ಅದನ್ನೊಂದು ಬಿಟ್ಟು ಬಿಡೋಣ ಅಂತ. ಅದನ್ನೊಂದು 28 ಅಥವಾ 29 ತಿಳ್ಕೊರಿ. ನೋಡ್ರಿ, ಜನವರಿ, ಫೆಬ್ರವರಿ, ಮಾರ್ಚ್ ಅಂದ್ರೆ ಮತ್ತೆ ಮೇಲೆ ಹೋಯ್ತು. ಮಾರ್ಚ್ ಎಷ್ಟೈತಿ? 31ನೇ ತಿಂಗಳೈತಿ. ಹೌದಾ? ಮಾರ್ಚ್. ಏಪ್ರಿಲ್ ಅಂದ್ರೆ ಏನು? ತಳಗಡೆ ಹೋಯ್ತು. ತಳಗಡೆ ಹೋಯ್ತು ಅಂತಂದ್ರೆ ಏನಾಯ್ತು? ಇಲ್ಲಿ 30 ದಿನಗಳು. ನೋಡ್ರಿ, ಏಪ್ರಿಲ್ 30 ದಿನ ಅದ. ಹೌದಾ? ಏಪ್ರಿಲ್. ಮೇ ಅಂತಂದ್ರೆ ಏನಾಯ್ತು? ಮತ್ತೆ ಮೇಗ್ ಹೋಯ್ತಂದ್ರ 31 ದಿನ. ಮೇ, ಜೂನ್ ಅಂದ್ರ ತಳಗಡೆ ಹೋಯ್ತು. ಹೌದಾ? ಅದು ಏನಾಗುತ್ತ? ಮತ್ತ 30. ಜುಲೈ ಅಂದ್ರೆ ಏನಾಯ್ತು? ಮತ್ತ 31 ಮ್ಯಾಗ್ ಬಂತಂದ್ರೆ ಏನಾಯ್ತು? ಇಲ್ಲಿ 31 ದಿನ. ಹೊಳ್ಳಿ ಅಲ್ಲಿಂಟರನ ಪ್ರಾರಂಭ ಆಗ್ಬೇಕು. ಹೊಳ್ಳಿ ಜೂನ್ ಆಯ್ತು, ಜುಲೈ ಆಯ್ತು, ಹೊಳ್ಳಿ ಆಗಸ್ಟ್ ಅಂದ್ರೂ ನಾವ್ ಏನ್ ಜೂನ್ ಇತ್ತಲ್ಲ ಅದೇ ಮೇಗನ್ನ ಹಿಡಿಬೇಕು ನಾವು. ಮತ್ತೆ ತಳಗ್ ಹೋಗ್ಬಾರ್ದು, ಮತ್ತೆ ಹಿಂಗ್ ಉಲ್ಟಾ ಮೇಲೆ ಇರ್ಬೇಕು. ಅದು ಜೂನ್, ಆಗಸ್ಟ್ ಅಂದ್ರೆ ಏನ್? ಮತ್ತೆ ಹೊಳ್ಳಿ 31. ಹೌದಾ? 31 ಆಗಸ್ಟ್. ಮತ್ತೇನ್ ನೆಕ್ಸ್ಟ್? ಆಗಸ್ಟ್ ಹೊಳ್ಳಿ ಸೆಪ್ಟೆಂಬರ್ ತಿಂಗಳು. ಸೆಪ್ಟೆಂಬರ್ ಅಂದ್ರೆ ಏನಾಯ್ತು? ಮತ್ತ ತಳಗಡೆ ಹೋಯ್ತು ಅಂದ್ರೆ ಏನು? 30 ದಿನ. ಸೆಪ್ಟೆಂಬರ್ ಹೊಳ್ಳಿ ಅಕ್ಟೋಬರ್ ಆಗನ ಏನು? ಮತ್ತ ಮ್ಯಾಗ್ ಬಂದೈತಿ ಅಂದ್ರೆ ಏನಿದು? 31 ದಿನ. ಅಕ್ಟೋಬರ್. ನವೆಂಬರ್ ಅಂದ್ರೆ ಮತ್ತೆ ತಳಗಡೆ ಹೋಯ್ತು ಅಂದ್ರೆ ಅದು ಏನು? ನವೆಂಬರ್ ತಿಂಗಳು 30 ದಿನ ಇರ್ತಾವ. ಅದೇ ಹೊಳ್ಳಿ ಡಿಸೆಂಬರ್ ಅಂದ್ರೆ ಏನ್ ಬಂತು? ಮತ್ತ ಮೇಲ್ಗಡೆ ಅಂತಂದ್ರೆ ಏನಾಯ್ತು? ಇಲ್ಲಿ ಮತ್ತ
ನಾವು ಅದನ್ನ ಏನಂತ ತಿಳ್ಕೊಬೇಕಾಗುತ್ತಾ 31 ದಿನಗಳು. ಹೌದಾ? ನೋಡ್ರಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಈ ರೀತಿ ನಾವು ಏನ್ ಮಾಡ್ಬೋದು, ದಿನಗಳನ್ನ ಯಾವ ತಿಂಗಳೊಳಗೆ 30 ಬರುತ್ತಾ, ಯಾವ ತಿಂಗಳೊಳಗೆ 31 ಬರುತ್ತಾ ಅಂತ ಹೇಗೆ ತಿಳ್ಕೊಬಹುದು. ಈ ಮೇಲ್ಗಡೆ ಏನ್ ಇಬ್ಬಾದ ಭಾಗ ಇರ್ತಾವಲ್ಲ ಅವು ಎಲ್ಲವೂ 31. ನಾವೇನ್ ಈ ತೆಳಗಡೆ ಭಾಗ ಇರ್ತದಲ್ಲ ಅದನ್ನ ಏನಂತ ತಿಳ್ಕೊಬೇಕು, 30 ಅಂತ ಹೇಗೆ ತಗೋಬೇಕು. ಈ ಒಂದ್ಸಲ ಹಿಂಗ್ ಹೋಗಿ ಲೈನ್ ನಾವು ಹೊಳ್ಳಿ ಮುಂದಕ್ಕೆ ಹೋಗಿ ಎಣಿಸ್ಬಾರ್ದು, ಅದೇ ಭಾಗದಿಂದ ಹೊಳ್ಳಿ ಎಣಿಸ್ಬೇಕು. ಇಲ್ಲಿಗೆ ಬಂದಾಗ ಏನಾಗಿರ್ತೈತೆ, ನಮ್ಗ ಆಗಸ್ಟ್ ಅಂತ ಬಂದಿತ್ತಂದ್ರ ನೆಕ್ಸ್ಟ್ ಅಕ್ಟೋಬರ್ನ ಏನ್ ಮಾಡ್ಬೇಕು, ನಾವು ಇಲ್ಲಿಂಟ್ರನ ಪ್ರಾರಂಭಿಸ್ಬೇಕು ಅಂತ ಹೇಗೆ ಇದೊಂದು ನೆನಪಿಟ್ಕೋದ್ರಿಂದ ನಾವೇನ್ ಮಾಡ್ಬೋದು, ಯಾವ ತಿಂಗಳಲ್ಲಿ 30 ಬರ್ತದ, ಯಾವ ತಿಂಗಳ ಒಳಗ 31 ಬರ್ತದೆ ಅಂತ ಹೇಗೆ ತಿಳ್ಕೊಕ ನಮ್ಗೆ ಸಹಾಯ ಆಗುತ್ತೆ. ಸಾಮಾನ್ಯವಾಗಿ ಫೆಬ್ರವರಿ ಒಳಗ 28 ದಿನ, ಅಧಿಕ ವರ್ಷದೊಳಗ 29 ದಿನಗಳು ಬರ್ತಾವಂತ ಹೇಗೆ ನಿಮ್ಗ ಗೊತ್ತಾಗ್ಬೋದು. ಹಾಗಾದ್ರ ಒಂದಿಷ್ಟು ಅಂಶಗಳನ್ನ ಗಮನಿಸ್ರಿ. ನೋಡ್ರಿ, ಅಧಿಕ ವರ್ಷ ಮತ್ತೆ ಇನ್ನೊಂದೇನ್ ಹೇಳಿದ್ ನಾನು, ಸಾಮಾನ್ಯ ವರ್ಷಗಳಂತ ಹೇಗೆ ಕರ್ನೆ. ಹೌದಾ? ಅಧಿಕ ವರ್ಷ ಅಂದ್ರೆ ಏನಪ್ಪ, ಸಾಮಾನ್ಯ ವರ್ಷ ಅಂದ್ರೆ ಏನಂತ. ಸಾಮಾನ್ಯವಾಗಿ ನಮ್ಮ ಸೌರಮಂಡಲದೊಳಗ ಸೆಂಟರ್ ಅಲ್ಲಿರೋದು ಯಾರು, ಸೂರ್ಯ. ಹೌದಾ? ಸೂರ್ಯನ ಸುತ್ತ ಏನದಾವು, ಹಲವಾರು ಗ್ರಹಗಳು ಈ ರೀತಿ ಸುತ್ತಿರ್ತಾವ. ಹೌದಾ? ಈ ರೀತಿ ಸುತ್ತಿರ್ತಾವ. ಹಾಗಾದ್ರ ನಮ್ ಭೂಮಿನೂ ಏನಾಗೈತಿ, ಇಲ್ಲಿ ಸೂರ್ಯನ ಸುತ್ತಕತೈತಿ. ಹೌದಾ? ಈ ಭಾಗದ ಫಾರ್ ಎಕ್ಸಾಂಪಲ್ ಈ ಭಾಗದಿಂದ ಆರಂಭಿಸೋಣ. ಇಲ್ಲಿಂಟ್ರ ಆರಂಭಿಸ್ಕೆ ಇದು ಹಿಂಗ್ ಸುತ್ತ ಹರಿದು ಇಲ್ಲಿಗೆ ಬರ್ಬೇಕೈತಿ ಅಂದ್ರ ಎಷ್ಟು ದಿನ ತಗೋತೈತಿ ಅಂದ್ರ ಅಂದಾಜು 365 ದಿನ 6 ಗಂಟೆಗಳನ್ನ ತಗೋತೈತಿ. ಏನು, 6 ಗಂಟೆಗಳನ್ನ ತಗೋತೈತಿ. ಈ 6 ಗಂಟೆಯನ್ನ ಅದೊಂದು ದಿನದೊಳಗ ಕನ್ಸಿಡರ್ ಮಾಡಕ ನಮ್ಗೆ ಆಗಲ್ಲ, ಅದನ್ನ ತಗೋಕಾಗಲ್ಲ. ಅಂದ್ರೆ ಒಂದ್ ದಿನ ಅಂದ್ರೆ ಎಷ್ಟು, 24 ಗಂಟೆ. ಹೌದಿಲ್ಲ? ಇಲ್ಲಿ ಏನಾಗುತ್ತಾ, 6 ಗಂಟೆ ಜಾಸ್ತಿ ಬರ್ತೈತಿ. ಈ 6 ಗಂಟೆ ಜಾಸ್ತಿ ಬರೋ ಸಲಗ ನಮ್ ಕ್ಯಾಲೆಂಡರ್ ಒಳಗ ಅಥವಾ ಸಮಯದೊಳಗ ಅದನ್ನ ಏನ್ ಹೊಂದಾಣಿಕೆ ಮಾಡೋ ಸಲಗ ಏನ್ ಮಾಡ್ತಾರ, ಒಂದು ದಿನವನ್ನ ಎಷ್ಟು 4 ವರ್ಷಗಳಿಗೆ ಒಂದು ದಿನ ಎಕ್ಸ್ಟ್ರಾ ಮಾಡ್ತಾರ. ಯಾಕಂತಂದ್ರ ಒಂದ್ ವರ್ಷಕ್ಕೆ ಎಷ್ಟು ದಿನ ಅಂತ ತಗೋತೀವಿ ನಾವು, ಇಲ್ಲಿ 365 ದಿನ. 365 ದಿನ ಅಂತಂದ್ರ 1ನೇ ತಾರೀಕ್ಲಿತ್ತ 365 ದಿನಗಳಿಗೆ ಏನಾಗುತ್ತಾ, ಒಂದು ವರ್ಷ ಅಂತ ಹೇಗೆ ಕರಿತೀವಿ. ಏನು, ಒಂದು ವರ್ಷ ಅಂತ ಹೇಗೆ ಕರಿತೀವಿ. ಹೌದಾ? ಒಂದು ವರ್ಷಕ್ಕ 365 ದಿನ, ಇದನ್ನೇನಂತ ಒಂದು ವರ್ಷ ಅಂತ ಹೇಗೆ ಕರೆದೇವೆ. ಎಷ್ಟು ನಮ್ಗೆ ಇನ್ನ 6 ಗಂಟೆ ಮ್ಯಾಗಿಂದ ಉಳಿತೈತಲ್ಲ, ಅದನ್ನ ಏನ್ ಮಾಡಿದ್ರು ಅಂತ ಹೇಗೆ ಗೊತ್ತಾಗತ್ತಲ್ಲ. 6 ಗಂಟೆ, ಒಂದ್ ವರ್ಷದೊಳಗ 6 ಗಂಟೆ ಉಳಿತು. ಏನು, ಒಂದು ವರ್ಷದೊಳಗ 6 ಗಂಟೆ ಉಳಿತಂತ ಹೇಗೆ ತಗೋಣಂತ. ಒಂದ್ ವರ್ಷಕ್ಕೆ 6 ಗಂಟೆ ಅಂತಂದ್ರ ನೋಡ್ರಿ, 6 1 6, 6 2 12, 6 3 18, 6 4 24. ಅಂದ್ರ ಎಷ್ಟರ್ಲೆ ಈ 6 ಗಂಟೆಯನ್ನ 4ರಿಂದ ಗುಣಿಸೋಣಂತ. 6 4 24 ಅಂದ್ರ 4 ವರ್ಷಕ್ಕ ಒಂದು ದಿನ ಪೂರ್ತಿ ಆಗುತ್ತದ. ಒಂದ್ ವರ್ಷದೊಳಗ 6 ಗಂಟೆ ಉಳಿತೈತಿ. 2 ವರ್ಷಕ್ಕ 12 ಗಂಟೆ ಉಳಿತು. 3 ವರ್ಷಕ್ಕೆ ಎಷ್ಟು ಉಳಿತು, 18 ಗಂಟೆಗಳು ಉಳಿದು. ಹೌದಾ? 4 ವರ್ಷಕ್ಕೆ ಎಷ್ಟು ಉಳಿತು, 24 ಗಂಟೆಗಳು ಉಳಿತಾವ್. 24 ಗಂಟೆ ಅಂದ್ರೆ ಒಂದು ದಿನ ಆಯ್ತು. ಹೌದಿಲ್ಲ? ಹಾಗಾದ್ರ ಸಲಗ ಫೆಬ್ರವರಿ ಒಳಗ ಸಾಮಾನ್ಯವಾಗಿ 28 ದಿನಗಳು ಇರ್ತಾವ. 28 ದಿನ ಇರ್ತದಲ್ಲ, 4 ವರ್ಷಕ್ಕೆ ಒಮ್ಮೆ ಏನಾಗಿರ್ತೈತಿ, ಫೆಬ್ರವರಿ ಒಳಗ 29 ದಿನಗಳನ್ನ ಏನ್ ಮಾಡ್ತಿರ್ತಾರ, ಬಳಸ್ತಾರ. 29 ದಿನಗಳನ್ನ ಬಳಸ್ತಾರ. ಯಾಕ, ಫೆಬ್ರವರಿ ತಿಂಗಳಿನಲ್ಲಿ 28 ದಿನ ಬರ್ತಾವು, ಅಥವಾ 29 ದಿನ ಯಾಕೆ ಬರ್ತೈತಿ ಅಂತಂದ್ರ 6 ಗಂಟೆ ಎಕ್ಸ್ಟ್ರಾ ಇರೋದ್ರಿಂದ ಅದನ್ನ ಎಷ್ಟೋ 4 ವರ್ಷಗಳಿಗೆ ಒಮ್ಮೆ ಅಧಿಕ ವರ್ಷ ಅಂತ ಹೇಳಿ ಆ ಎಲ್ಲಾ ಟೈಮ್ ಅನ್ನ ಅಲ್ಲಿ ಕನ್ಸಿಡರ್ ಮಾಡಿ ಒಂದು ದಿನ ಎಕ್ಸ್ಟ್ರಾ ಆಗಿ ಅಲ್ಲಿ ಏನ್ ಮಾಡ್ತಾರ, ಬಳಸ್ತೇನೆ. ಬಳಸೋದ್ರಿಂದ ಏನಾಗುತ್ತ, ನಮ್ ಕ್ಯಾಲೆಂಡರ್ ಒಳಗ 4 ವರ್ಷಗಳಿಗೆ ಒಮ್ಮೆ ಒಂದು ಅಧಿಕ ವರ್ಷ ಬರ್ತೈತಿ. ಎಷ್ಟು ವರ್ಷಗಳಿಗೆ ಒಮ್ಮೆ, 4 ವರ್ಷಗಳಿಗೆ ಒಮ್ಮೆ ಒಂದು ಅಧಿಕ ವರ್ಷ ಅಂತ ಹೇಗೆ ಕರಿತೇವೆ. ಒಂದು ಅಧಿಕ ವರ್ಷ ನೀವು ಇನ್ನೊಂದು ಗಮನಿಸಬೇಕು. ಇಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ವರ್ಷಗಳಲ್ಲಿ ಎಷ್ಟು ದಿನ ಇದ್ದು ನಮಗ, 365 ದಿನಗಳು. ಹೌದಿಲ್ಲ? 4 ವರ್ಷಗಳಿಗೆ ಒಮ್ಮೆ ಅಧಿಕ ವರ್ಷ ಅಂತ ಹೇಗೆ ಕರೆದೆ. ಅಧಿಕ ವರ್ಷ ಅಂದ್ರ ಫೆಬ್ರವರಿ ತಿಂಗಳೊಳಗೆ ಎಷ್ಟು ಇರ್ತಾವು, 29 ದಿನಗಳಿರ್ತಾವ. ಫೆಬ್ರವರಿ ಒಳಗ 28 ದಿನಗಳಿದ್ವು ಅಂತಂದ್ರ 365 ದಿನ ಆಗತ್ತ. ಅದೇ ಫೆಬ್ರವರಿ ಒಳಗ 29 ದಿನಗಳು ಇದ್ವು ಅಂದ್ರ ಆ ವರ್ಷದೊಳಗ 366 ದಿನಗಳು ಏನಿರ್ತಾವ ಹೊಂದಿರ್ತೈತಿ. ಎಷ್ಟು,
366 ದಿನಗಳನ್ನ ಹೊಂದಿರ್ತೈತಿ. ಅಂದ್ರೆ ಇದು ಎಷ್ಟು 4 ವರ್ಷಗಳಿಗೆ ಒಮ್ಮೆ. ಅಧಿಕ ವರ್ಷದೊಳಗೆ ಎಷ್ಟು ದಿನ 366 ದಿನ, ಸಾಮಾನ್ಯ ವರ್ಷಗಳಲ್ಲಿ 365 ದಿನ, ಎಲ್ಲ ಉಳಿದಂತ ತಿಂಗಳುಗಳಲ್ಲಿ 31 ಹೊಂದಿರ್ತೈತಿ. ಫೆಬ್ರವರಿ ಮಾತ್ರ 28, 29 ಹೊಂದಿರ್ತೈತಿ. ಈ ಯಾವ ತಿಂಗಳೊಳಗ 31 ಬರ್ತೈತಿ, ಯಾವ ತಿಂಗಳೊಳಗ 30 ಬರ್ತದ ಅಂತಂದ್ರ ನಾವ್ ಈ ರೀತಿ ಮುಷ್ಟಿ ಏನ್ ಹಿಡ್ಕೊಂಡ್ಕೆ ಈ ಏನ್ ಇಬ್ಬಾಗದ ಭಾಗ ಬಂತಂದ್ರ ಎನಿಸುವತ್ನಾಗ ಅದು 31 ಆಗಿರ್ತೈತಿ. ಈ ತೆಳಗಡೆ ಇರುವಂತ ಭಾಗ, ಈ ತಗ್ಗಾದಂತ ಪ್ರದೇಶ ಬಂತಂತಂದ್ರ ಅದನ್ನ ಏನ್ ಅನ್ಕೋತೇವೆ ನಾವು 30 ಅಂತ ಹೇಗೆ ಅನ್ಕೋತೇವೆ. ಆ ರೀತಿ ನಾವು ಅದನ್ನ ಏನ್ ಮಾಡ್ತೇವಿ, ಬಳಸ್ತೆ ಹೋಗ್ತೇವೆ. ಹಾಗಾದ್ರ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಗೆ ನೋಡ್ದಾದ್ರ ನೋಡ್ರಲ್ಲಿ ಒಂದ್ ಯಾವ್ದೋ ಒಂದು ತಿಂಗಳದ ಕ್ಯಾಲೆಂಡರ್ನ ತಗೊಂಡ್ನಿ. ಅದು ಯಾವ ವರ್ಷ ಅಂತಂದ್ರ 2020 ವರ್ಷದ ಒಂದು ಕ್ಯಾಲೆಂಡರ್ ಅನ್ನು ತಗೊಂಡಿನಿ. ಜನವರಿ ತಿಂಗಳದ ಕ್ಯಾಲೆಂಡರ್ ಅನ್ನು ತಗೊಂಡೇನೆ. ಆ ಜನವರಿ ತಿಂಗಳದೊಳಗ ಎಷ್ಟು ದಿನ ಇರ್ತಾವ ಅಂತ ಹೇಳಿದೆ, 31 ದಿನ ಇರ್ತಾವ ಅಂತ ಹೇಳಿದೆ. ನೋಡು, ಈ ನಿಯಮದ ಪ್ರಕಾರ ಫಸ್ಟ್ನೇ ದಿನ ಜನವರಿ, ಇದೇನು ಮೇಲ್ಗಡೆ ಇರೋ ಭಾಗ, ಮೇಲ್ಗಡೆ ಇರೋದಕ್ಕೆ ಏನಂತ ಹೇಳಿದೆ 31 ದಿನ. ಜನವರಿ ತಿಂಗಳೊಳಗೂ ಎಷ್ಟದಾವ ಇಲ್ಲಿ 31 ದಿನಗಳದ. ಹೌದಾ, ಈ 31 ದಿನಗಳಂತ ಹೇಗೆ ಗೊತ್ತಾಯ್ತು. ಹಾಗಾದ್ರ ಒಂದು ವಾರಕ್ಕೆ ಎಷ್ಟು ದಿನ ಅಪ್ಪ, ಒಂದು ವಾರದೊಳಗ ಎಷ್ಟು ದಿನ ಇರ್ತಾವ ನೋಡ್ರಿ. ಒಂದು ವಾರ ಅಂದ್ರೆ ಏನು, ನಾವು ಇರುವಂತ ದಿನಗಳನ್ನ ಗುಣಿಸೋದು, ಅವು ಎಷ್ಟದಾವ ಕೂಡಿಸ್ಬಿಡುದು. ನೋಡ್ರಿ, ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. 1, 2, 3, 4, 5, 6, 7. ಒಂದು ವಾರಕ್ಕೆ ಎಷ್ಟು ದಿನ ಅಂತ ಗೊತ್ತಾಯ್ತು ನಮ್ಗಿಲ್ಲಿ, ಒಂದು ವಾರಕ್ಕ 7 ದಿನಗಳು. ಎಷ್ಟು, ಒಂದು ವಾರಕ್ಕ 7 ದಿನಗಳು ಅಂತ ಹೇಗೆ ಕರಿತಾನ. ಒಂದು ವಾರಕ್ಕೆ ಎಷ್ಟು ದಿನ, 7 ದಿನಗಳು. ಹಾಗಾದ್ರ ಸಾಮಾನ್ಯವಾಗಿ ಒಂದು ತಿಂಗಳೊಳಗ ಒಂದು ತಿಂಗಳೊಳಗ ಇಲ್ಲಿ ಒಂದು ಎಕ್ಸಾಂಪಲ್ನ ತಗೋಣ. ಈ ಒಂದು ತಿಂಗಳೊಳಗ ರವಿವಾರ ಅನ್ನೋದು ಎಷ್ಟು ಸಲ ಒಂದು ತಿಂಗಳೊಳಗ ಬರುತ್ತ ಅಂದ್ರ, ಒಂದು ತಿಂಗಳೊಳಗ ರವಿವಾರ, ಇದು ಒಂದು ಎಕ್ಸಾಂಪಲ್ ತಗೋಕತೀನಿ. ಈ ಒಂದು ತಿಂಗಳೊಳಗ ಪ್ರತಿ 1 ರಿಂದ 31 ದಿನಗಳದಾವ. ಈ ದಿನಗಳೊಳಗ ರವಿವಾರ ಅನ್ನೋದು ಎಷ್ಟು ದಿನಗಳು ಬರ್ತಾವು ಅಂತ ಹೇಗೆ ನೋಡೋದಾದ್ರ ಸಾಮಾನ್ಯವಾಗಿ 4 ಅಥವಾ 5, 4 ಆಗಿರ್ತೈತಿ, 4 ಆಗಿರ್ತೈತಿ, ಅಥವಾ ಏನಾಗಿರ್ತೈತಿ 5 ವಾರಗಳು ಒಂದು ತಿಂಗಳೊಳಗ ಬಂದಿರ್ತಾವ. ಅಂದ್ರ ನಾವು ಸೋಮವಾರ ಒಂದ್ ತಿಂಗಳೊಳಗೆ ಎಷ್ಟು ಬರ್ತಾವಪ್ಪ ಅಂತ ಹೇಗೆ ಯೋಚನೆ ಮಾಡಿದ್ರ 5 ಬಂದಿರ್ತಾವ, 4 ಬಂದಿರ್ತಾವ. ಹೌದಾ, ಇಲ್ಲಿ ನೋಡ್ರಿ, ಈ ಕೊಟ್ಟಂತ ಎಕ್ಸಾಂಪಲ್ ಒಳಗ, ಕೊಟ್ಟಂತ ಚಿತ್ರದೊಳಗ ನೋಡಿದ್ರ ಇಲ್ಲಿ ರವಿವಾರ ಎಷ್ಟು ದಿನ ಬಂದವ, ಇಲ್ಲಿ 4 ದಿನ ಬಂದವ. ಹೌದಾ, ಅದೇ ತರ ಇಲ್ಲಿ ನೋಡ್ರಿ, ಗುರುವಾರ, ಯಾವುದು ಬುಧವಾರ, ಈ ಬುಧವಾರ ನೋಡ್ರಿ, ಬುಧವಾರ ಎಷ್ಟು ದಿನ ಬಂದವು ಈ ತಿಂಗಳೊಳಗ, 5 ದಿನಗಳು ಬಂದವು. ಎಷ್ಟು, 5 ದಿನಗಳು ಬಂದವು. ಹಾಗಾದ್ರ ಸಾಮಾನ್ಯವಾಗಿ ಒಂದು ತಿಂಗಳೊಳಗ ಯಾವುದೋ ಒಂದು ದಿನ, ಈ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಥವಾ ಶನಿವಾರ, ರವಿವಾರ, ಈ ಇಷ್ಟು ವಾರಗಳೊಳಗೆ ಎಷ್ಟು ದಿನ ಬರ್ತಾವ ಒಂದೊಂದು ಅಂತಂದ್ರ ಸಾಮಾನ್ಯವಾಗಿ 4 ದಿನ ಬಂದಿರ್ತಾವ, 5 ದಿನಗಳನ್ನಾದ್ರೂ ಬಂದಿರ್ತಾವ. ಅದೇ ತರ ಒಂದ ವಾರದೊಳಗೆ ಎಷ್ಟು ದಿನ, 7 ದಿನ ಅಂತ ಹೇಗೆ ಹೇಳ್ತೇವೆ. ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳಬಹುದಂದ್ರ ನೋಡ್ರಿ, ಜನವರಿ 1 ಯಾವ್ದೋ ಒಂದು ತಿಂಗಳು, ಈ ರೀತಿಗಳು ಯಾವ್ದೋ ಒಂದು ತಿಂಗಳು 4ನೇ ಯಾವುದು ಶನಿವಾರ 4ನೇ ತಾರೀಕು ಆದರೆ, ಇನ್ನು ಶನಿವಾರ 4ನೇ ತಾರೀಕು ಆದರೆ ಅದೇ ತಿಂಗಳಿನ 31 ಯಾವ ತಾರೀಕು, ಯಾವ ದಿನವಾಗುವುದು, ಯಾವ ವಾರವಾಗುವುದು ಅಂತ ಹೇಗೆ ಕೇಳ್ಬೋದು. ಹೌದಾ, ನೋಡ್ರಿ, ಈ ರೀತಿ ಕೇಳಿದಾಗ ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಗೆ ಅದನ್ನ ನೆಕ್ಸ್ಟ್ ನೋಡೋಣಂತ. ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ನೋಡ್ರಿ, ಈ 4 ಐತಿ, ಮೊದಲನೇ 4ನೇ ತಾರೀಕು ಶನಿವಾರ ಬಂದೈತಿ. ಹೌದಾ, 4ನೇ ತಾರೀಕು ಶನಿವಾರ ಐತಿ ಅಂತ ಹೇಗೆ ತಗೊಳೋದು. ಆದ್ರ ಇದೇ ಶನಿವಾರ ಮುಂದೆ ಎಷ್ಟನೇ ತಾರೀಕಿಗೆ ಬರ್ತೈತಿ, ಎಷ್ಟನೇ ತಾರೀಕಿಗೆ ನಮಗ ಹೊಳ್ಳಿ ಮತ್ತ ಏನು ಶನಿವಾರ ಬರ್ತೈತಿ ಅಂತ ಹೇಗೆ ನೋಡುದಾದ್ರ ಫಸ್ಟ್ನೇ
ಮೊದ್ಲೇದ್ ಶನಿವಾರ ಎಷ್ಟನೇ ತಾರೀಕು ಬಂದೈತಿ? 4ನೇ ತಾರೀಕು ಬಂದೈತಿ. ಹೌದಾ? ಒಂದು ವಾರಕ್ಕೆ ಎಷ್ಟು ದಿನ ಅಂತ ಹೇಳಿ ನಾನು 7 ದಿನಗಳು. ಹೌದಾ? ಎಷ್ಟು ದಿನ ಅದಾವ ನಮ್ಗ ಒಂದು ವಾರಕ್ಕ? 7 ದಿನಗಳು. ಆ 7 ದಿನಗಳನ್ನ ಯಾವುದು ಮೊದಲು ಬಂದಿರ್ತದಲ್ಲ ಅದಕ್ಕೆ ಕೂಡಿಸ್ಕೊಂಡ್ಬಿಡೋದಪ್ಪ. 4ಕ್ಕೆ 7 ಕೂಡಿಸಿದ್ರೆ ಎಷ್ಟು? 11. ಅದ್ ನೋಡ್ರಿ ನೆಕ್ಸ್ಟ್ ಬಂದಿದ್ದು ಎಷ್ಟು? 11ನೇ ತಾರೀಕಿಗೆ ಏನಾಗಿರ್ತೈತಿ ನಮಗಲ್ಲಿ? ಶನಿವಾರ ಬಂದಿರ್ತೈತಿ. ಅಂದ್ರ ಈ ಯಾವುದೋ ಒಂದು ದಿನಾಂಕವನ್ನು ಕೊಟ್ರ. ಆ ದಿನಾಂಕವನ್ನು ಕೊಟ್ಟಿರ್ತಲ್ಲ ಅದಕ್ಕ ವಾರಗಳಿಂದ ಎಷ್ಟು ವಾರಗಳದಾವು? 7. ಆ ವಾರಗಳನ್ನು ಗುಣಿಸಿ ಏನು ನಾವು ಕೂಡಿಸೋದ್ರಿಂದ ಆ ಕೂಡಿಸಿದ್ರಿಂದ ಬರುವಂತ ಉತ್ತರ ಏನಿರ್ತದಲ್ಲ ಅದೇ ದಿನ ಅದು ಆ ಸಂಖ್ಯೆ ಏನಾಗಿರ್ತೈತಿ? ಆ ವಾರ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಮಾಡಿದೆ? ಶನಿವಾರ 4ನೇ ತಾರೀಕು ಅಂತಂದ್ರ ಮುಂದಿನ ಶನಿವಾರ ಬರ್ಬೇಕಂದ್ರೆ ಎಷ್ಟು? 11ನೇ ತಾರೀಕು. 11ನೇ ತಾರೀಕು ಅಂದ್ರೆ ಹೆಂಗ್ ಕಂಡಿಡಿದು? ಅದಕ್ಕ ಆ ವಾರ ಒಂದ್ ವಾರಕ್ಕಂದ್ರೆ ಎಷ್ಟು ದಿನ? 7 ದಿನ. 7 ದಿನಗಳನ್ನು ಕೂಡಿಸ್ಕೊಂಡ್ಬಿಡುದಪ್ಪ. ನೋಡ್ರಿ 2ನೇ ಶನಿವಾರ ಏನಾತಿಲ್ಲಿ? 11 ದಿನಕ್ಕ 11ನೇ ತಾರೀಕಿಗೆ ಶನಿವಾರ ಬಂತು. ಅದೇ ತರ 3ನೇ ಶನಿವಾರ ಎಷ್ಟನೇ ತಾರೀಕಿಗೆ ಬರಬಹುದು? ಏನ್ ಮಾಡುದು? ಅದಕ್ಕೂ ಒಂದು ವಾರನ ಕೂಡಿಸ್ಬಿಡುದು. ಒಂದ್ ವಾರಕ್ಕಂದ್ರೆ ಎಷ್ಟು ದಿನ? 7 ದಿನ. 11ರಾಗ 7 ಕೂಡಿಸಿದ್ರೆ ಎಷ್ಟು? 18. 18ನೇ ತಾರೀಕು ಬಂತು. ಹೌದಿಲ್ಲ? ಅದೇ ರೀತಿ ನೆಕ್ಸ್ಟ್ 18ನೇ ತಾರೀಕಿಗೆ ಮತ್ತೊಂದ್ 7 ದಿನ ಕೂಡಿಸ್ರಿ. 25. ಅಂದ್ರ ಈ ಒಂದನೇ ನಮ್ಮ ಶನಿವಾರ ಅನ್ನೋದು 4ನೇ ತಾರೀಕು ಬರ್ತಂದ್ರ ಉಳಿದಂತೆ ಯಾವ್ಯಾವ ದಿನಗಳಲ್ಲಿ ಶನಿವಾರನ ಬರ್ತದ ಅಂತ ಹೇಳಿ ನೋಡ್ಬೇಕಾಗಿತ್ತಂದ್ರ ನಾವೇನ್ ಮಾಡ್ಬೇಕು? 7ಅನ್ನ ಕೂಡಿಸ್ಕೊಂಡ್ಬಿಡ್ಬೇಕು. ಸಾಮಾನ್ಯವಾಗಿ 7ಅನ್ನ ಕೂಡಿಸೋದ್ರಿಂದ ಏನಾಗುತ್ತೆ ನಮ್ಗ? ಆ ತಿಂಗಳ ಆ ದಿನವನ್ನ ದೊಳಗ ಬರುತ್ತ ಅಂತ ಹೇಳಿ ಹೇಳ್ತೇವೆ. ಇಲ್ಲಿ ನೋಡ್ರಿ ಬುಧವಾರ ತಗೊಂಡಂತ. ಈ ಬುಧವಾರ 1ನೇ ತಾರೀಕು ಆಗೈತಿ. ಅದೇ ತರ ಮುಂದಿನ ಎಷ್ಟನೇ ತಾರೀಕ ಬುಧವಾರ ಬರುತ್ತ ಅಂತ ಹೇಳಿ ನೋಡ್ಬೇಕಿತ್ತಂದ್ರ 1ಕ್ಕ 7ಅನ್ನ ಕೂಡಿಸ್ಬಿಡೋದು. ಏನ್ ಬಂತು? 8 ಬಂತು. ನೋಡ್ರಿ 8 ಬಂದೈತಿ. ಹೌದು? ಅದೇ ತರ ನೋಡ್ರಿ ಗುರುವಾರ ಯಾವ್ದೋ ಒಂದು ತಿಂಗಳೊಳಗ 16 ಬಂದೈತಿ. ಮುಂದಿನ ವಾರ ಎಷ್ಟನೇ ತಾರೀಕು ಬರ್ತೈತಿ ಅಂತ ನೋಡ್ಬೋದು. 16ಕ್ಕ 7ಅನ್ನ ಕೂಡಿಸ್ಕೊಂಡ್ಬಿಡ್ರಿ. ಎಷ್ಟಾತ್? 23. ನೋಡ್ರಿ ಬರುವಂತ ಉತ್ತರನು ಏನೈತಿ? 23 ಐತಿ. ಹೌದಿಲ್ಲ? ಅಂದ್ರ ಕೊಟ್ಟಂತ ಯಾವ ತಾರೀಕು ಇರ್ತದಲ್ಲ ಆ ತಾರೀಕನ್ನ ಅದೇ ತಾರೀಕಿಂದ ಗುಣಿಸೋದ್ರಿಂದ ನಮ್ಗೆ ಏನ್ ಸಿಗ್ತೈತಿ? ಆ ಮುಂದಿನ ವಾರ ಆ ಮುಂದಿನ ತಾರೀಕು ಎಷ್ಟು ಅದೇ ವಾರ ಅಂತ ಹೇಳಿ ಸಿಗ್ತೈತಿ. ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳಿ ನಾವು ಒಂದಿಷ್ಟು ಮಾದರಿಗಳನ್ನು ತಿಳಿಸ್ತಾ ಹೊಕ್ಕಿ ನಿಮ್ಗ. ಈಗ ಒಂದು ತರನಾದ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ಹೇಳಿನಿ. ಅಂದ್ರ ಮೊದಲನೇ ಅಂದ್ರ 4ನೇ ಯಾವುದೋ ಒಂದು ತಿಂಗಳು 4ನೇ ತಾರೀಕು ಶನಿವಾರವಾದರೆ 2ನೇ ಶನಿವಾರ ಬರ್ಬೇಕಾಗಿತ್ತಂದ್ರೆ ಎಷ್ಟನೇ ತಾರೀಕು ಆಗಿರ್ತೈತಿ ಅಂತ ಹಿಂಗ್ ಕೇಳ್ಬೋದು. ಅವಾಗೇನು 7ಅನ್ನು ಕೂಡಿಸ್ಕೊಂಡಾಗ ನಿಮ್ಗೆ ಏನಾಯ್ತು? ಮುಂದಿನ ದಿನ ಗೊತ್ತಾಯ್ತು. ಅದೇ ತರ ಇಲ್ಲೊಂದು ಎಕ್ಸಾಂಪಲ್ ತಗೋರಿ ನೋಡ್ರಿ. ಇದೊಂದು ಯಾವುದೋ ಒಂದು ತಿಂಗಳು ಜನವರಿ 1ನೇ ತಾರೀಕು 3ನೇ ತಾರೀಕು ಯಾವತ್ತು? ಶುಕ್ರವಾರ ಬಂದೈತಿ. 3ನೇ ತಾರೀಕ ಏನು? ಶುಕ್ರವಾರ ಆಗೈತಿ. ಹೌದಾ? ಹಾಗಾದ್ರೆ ಇದೇ ತಿಂಗಳು ಜನವರಿ 1ನೇ ತಿಂಗಳು ಏನು? ಜನವರಿ 1ನೇ ತಿಂಗಳನ್ನ 25 ಯಾವ ವಾರವಾಗಬಹುದು? 25ನೇ ತಿಂಗಳು ಯಾವ ವಾರವಾಗಬಹುದು ಅಂತ ಹೇಗೆ ಕ್ವಶನ್ ಕೇಳ್ಬೋದು. ಹೌದಾ? ಅಂದ್ರೆ ಏನಿಲ್ಲಿ ಒಂದ್ಸಲ ಕ್ವಶನ್ ಹೇಳ್ತ ನೋಡ್ರಿ. ಜನವರಿ 1ನೇ ತಿಂಗಳು 3ನೇ ತಾರೀಕು ಶುಕ್ರವಾರವಾದರೆ 3ನೇ ತಾರೀಕು ಶುಕ್ರವಾರವಾದರೆ ಅದೇ ತಿಂಗಳಿನ 25 ಯಾವ ವಾರವಾಗಬಹುದು ಅಂತ ಹೇಗೆ ಏನ್ ಮಾಡ್ಬೋದು? ನಮಗ ಕ್ವಶನ್ ಅನ್ನ ಕೇಳ್ಬೋದು. ಆ ರೀತಿ ಕೇಳಿದಾಗ ಯಾವ ರೀತಿ ಬಿಡಿಸೋದಪ್ಪ ಅಂತ ಹೇಗೆ ನೋಡೋದ. ನೋಡ್ರಿ ನಾವು ಕ್ವಶನ್ ಒಳಗೆ ಏನ್ ಕೊಟ್ರ? ಜನವರಿ 1ನೇ ತಾರೀಕು 3ನೇ ತಾರೀಕು ಶುಕ್ರವಾರ ಆಗೈತಿ. ಏನು? 3ನೇ ತಾರೀಕ ಶುಕ್ರವಾರ ಆಗೈತಿ. ಹೌದಾ? ಅದಕ್ಕೆ ನಮ್ಗೆ ಏನ್ ಕೇಳ್ಯಾರ? 25ನೇ ತಾರೀಕು ಯಾವ ವಾರ ಆಗೈತಿ ಅಂತ ಹೇಗೆ ಕೇಳ್ಯಾರ. ನೋಡ್ರಿ ಹೆಂಗ್ ಬಿಡಿಸೋದ ಅಂತಂದ್ರ 3ನೇ ತಾರೀಕಿಗೆ 7ಅನ್ನ ಕೂಡಿಸಿದ್ರೆ ಎಷ್ಟಾಯ್ತು? 3ನೇ ತಾರೀಕಿಗೆ 7 ಕೂಡಿಸೋದ್ರಿಂದ 10. 10 ಅನ್ನೋದು ಇದು ಏನಾಗಿರ್ತೈತಿ? ಇದು 2ನೇ ಶುಕ್ರವಾರ ಆಗಿರ್ತೈತಿ. ಹೌದಾ? 2ನೇ ಶುಕ್ರವಾರ ಆಗಿರ್ತೈತಿ. ಎಷ್ಟು? 10. ನಮ್ಗ 25 ಕೇಳ್ಯಾರ ಅವ್ರು. ಹೌದಾ? ಹೊಳ್ಳಿ 10ಕ್ಕ ಮತ್ತೆ 7 ಕೂಡಿಸೋದ್ರಿಂದ ಏನಾಗುತ್ತೆ? ಮುಂದಿನ ಶುಕ್ರವಾರ ಸಿಗ್ತೈತಿ. ಹೌದಾ? ಎಷ್ಟಾತಿದು? 17 ಆಯ್ತು. ಎಷ್ಟಾಯ್ತು? 17 ಆಯ್ತು. ಹೌದಾ?
ಮುಂದಿನ ಶುಕ್ರವಾರ ಸಿಕ್ತು. ಎಷ್ಟು? 17. ನೆಕ್ಸ್ಟ್ ಶುಕ್ರವಾರ ಸಿಕ್ತು ನಮಗೆ. ಅದೇ ತರ ಹೊಳೆ 17ಕ್ಕ ಮತ್ತೆ 7 ಕೂಡಿಸೋದ್ರಿಂದ ಏನಾಗುತ್ತೆ? ಮತ್ತ ಮುಂದಿನ ಶುಕ್ರವಾರ ಸಿಗ್ತೈತಿ. ಅಂದ್ರೆ ಎಷ್ಟಾಯ್ತು? 17ರಾಗ 7 ಕೂಡಿಸಿದ್ರ 24. ಇದು ಏನಾಗೈತಿ ನಮ್ಗೆ? 24 ಅನ್ನೋದು ಶುಕ್ರವಾರ ಆಗೈತಿ. ಹೌದಾ? ನಮಗೇನ್ ಕ್ವಶನ್ ಕೇಳ್ಯಾರ ಅವರು? ಶುಕ್ರವಾರ 24 ಆಯ್ತು. ನಮ್ಗೆ ಕೇಳಿದ್ದೇನು? 25ನೇ ತಾರೀಕು ಯಾವ ವಾರ ಆಗುತ್ತೆ ಅಂತ ಹೇಳಿ ಕೇಳ್ಯಾರ. ನೋಡ್ರಿ, 24 ಶುಕ್ರವಾರ ಅಂತಂದ್ರ 25 ಏನಾಗಿರ್ತೈತಿ? ಶನಿವಾರ ಆಗಿರ್ತೈತಿ. ಹೌದಾ? ಏನೈತಿ? ಶನಿವಾರ ಆಗಿರ್ತೈತಿ 25ನೇ ತಾರೀಕ. ನೋಡ್ರಿ, 24 ಶುಕ್ರವಾರ, ಅದನ್ನ ಶುಕ್ರವಾರಗಿಂದ ಬರೋದು ಯಾವ್ದು? ಶನಿವಾರ. ಅದೇನು ಡೇಟ್? 25. ನಮ್ಗೆ ಈ ರೀತಿ ಏನ್ ಮಾಡ್ಬೋದು? ಪ್ರಶ್ನೆಗಳನ್ನು ಕೇಳ್ಬೋದು. ಹೌದಾ? ನಾವು ಏನ್ ಮಾಡ್ಬೇಕಂದ್ರ ಈ ರೀತಿ ಕೇಳಿದಾಗ ನಮ್ಗೆ ಯಾವ್ದನ್ನ ಕೊಟ್ಟಿರ್ತಾರಲ್ಲ ಅದನ್ನ 7 7 7 ಕುಣಿಸ್ಕೊಳಕ್ಕೆ ನಮ್ಗೆ ಎಲ್ಲಿಗೆ ಬೇಕಾಗಿರಲ್ಲ ಆ ಸಂಖ್ಯೆಯ ಹತ್ತಿರಕ್ಕೆ ಬಂದಕ್ಕೆ ಅಲ್ಲಿಂಟ್ರ ದಿನಗಳನ್ನ ನಾವ್ ಏನ್ ಮಾಡ್ಬೋದು? ಅವುಗಳನ್ನ ತಾರೀಖುಗಳನ್ನ ತಿಳ್ಕೋದ್ರಿಂದ ನಮ್ಗ ಆ ದಿನ ಯಾವ ವಾರ ಅಂತ ಹೇಳಿ ಗೊತ್ತಾಗತ್ತೆ. ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸೋಣ ಅಂತ. ಅವಾಗ ಏನಾಗುತ್ತಾ, ಇದು ಇನ್ನೊಂದಿಷ್ಟು ಟಾಪಿಕ್ ನಿಮ್ಗ ಸುಲಭ ಆಗುತ್ತಾ ಹೋಗುತ್ತೆ. ನೋಡ್ರಿ, ಏನ್ಪಾ ಮೊದ್ಲೇ ಕ್ವಶನ್ ಅಂತ ಹೇಗೆ ನೋಡೋದಾದ್ರ, ಒಂದು ವರ್ಷದ ಏಪ್ರಿಲ್ ತಿಂಗಳು 1ನೇ ತಾರೀಕು ಏನು? ಒಂದು ವರ್ಷದ ಏಪ್ರಿಲ್ ತಿಂಗಳು ಏಪ್ರಿಲ್ 1ನೇ ತಾರೀಕು ಸೋಮವಾರವಾದರೆ ಏನು? ಸೋಮವಾರ. ಹಾಗಾದ್ರೆ ಅದೇ ವರ್ಷದ ಏಪ್ರಿಲ್ 18ನೇ ತಾರೀಕು ಯಾವ ವಾರ ಅಂತ ಕೇಳ್ಯಾರ. ಅಂದ್ರ ಯಾವುದೋ ಒಂದು ವರ್ಷದ ತಿಂಗಳನ್ನ ತಗೊಂಡೇನ. ಆ ತಿಂಗಳಲ್ಲಿ ವರ್ಷದ ಏಪ್ರಿಲ್ ತಿಂಗಳೊಳಗ ಏನು? ಏಪ್ರಿಲ್ ತಿಂಗಳಲ್ಲಿ 1ನೇ ತಾರೀಕು ಎಷ್ಟೈತಿ? 1ನೇ ತಾರೀಕು ಸೋಮವಾರ ಆಗೈತಿ. ಹಾಗಾದ್ರ ಅದೇ ತಿಂಗಳ 18ನೇ ತಾರೀಕ ಯಾವ ವಾರ ಅಂತ ಕೇಳ್ಯಾರ. ಏನು? ಯಾವ ವಾರ ಅಂತ ಕೇಳ್ಯಾರ. ಹಾಗಾದ್ರ ನೋಡ್ರಿ, ಕೊಟ್ಟಿದ್ದೇನವರು? ಏಪ್ರಿಲ್ 1ನೇ ತಾರೀಕು ಯಾವ ವಾರ ಆಗೈತಿ? ಸೋಮವಾರ ಆಗೈತಿ. ಏಪ್ರಿಲ್ 1ನೇ ತಾರೀಕು ಯಾವ ವಾರ ಆಗೈತಿ? ಸೋಮವಾರ ಆಗೈತಿ. ಹೌದಾ? ಅದೇ ತರ ಏಪ್ರಿಲ್ ಅವ್ರು ಕೇಳಿದ್ದೇನು? 18ನೇ ದಿನ 18ನೇ ತಾರೀಕು ಯಾವ ವಾರ ಆಗತ್ತಂತ ಏನ್ ಮಾಡ್ಯಾರ ನಮ್ಗೆ ಅವರು ಕ್ವಶನ್ ಮಾಡ್ಯಾರ. ಹೌದಾ? ನೋಡ್ರಿ, ನಾವು ಒಂದು ಕೊಟ್ಟಾರ ಅಂತಂದ್ರ ಒಂದು ಕಂಡು ಹಿಡಿಬಹುದಾ? ನೋಡ್ರಿ, ಏಪ್ರಿಲ್ 1ನೇ ತಾರೀಕು ಸೋಮವಾರ ಆಗೈತಿ. 1ಕ್ಕ 7 ಕೂಡಿಸಿದ್ರ ಎಷ್ಟಾತು? 8 ಆತು. 1ಕ್ಕ 7 ಕೂಡಿಸಿದ್ರೆ ಎಷ್ಟಾತು? 8 ಆತು. ಇದು ಏನಾಗಿರ್ತೈತಿ? ಸೋಮವಾರನ ಆಗಿರ್ತೈತಿ. ಏನಾಗಿರ್ತೈತಿ? ಇದು ಕೂಡ ನಮಗ ಸೋಮವಾರನ ಆಗಿರ್ತೈತಿ. ಹೌದಾ? ಮುಂದಿನ ಸೋಮವಾರ ಏಪ್ರಿಲ್ 1ನೇ ತಾರೀಕನು ಸೋಮವಾರ ಬಂತು. ಅದೇ ತಿಂಗಳು 2ನೇ ಸೋಮವಾರ ಎಷ್ಟಕ್ಕೆ ಬಂತು? 8ನೇ ತಾರೀಕು ಬಂತು. 8ಕ್ಕ ಮತ್ 7 ಕೂಡಿಸೋದ್ರಿಂದ, 7 ಯಾಕೆ ಕೂಡ್ಸಕತ್ತಿ? ಒಂದು ವಾರದೊಳಗ 7 ದಿನ, ಅದರ ಸಲಗ 7 ಕೂಡ್ಸಕತ್ತಿ ನಾವು. ನೋಡ್ರಿ, 8ಕ್ಕೆ 7 ಕೂಡ್ಸೋಣ. ಏನು? 8ಕ್ಕೆ 7 ಕೂಡ್ಸಿದೇವ ಅಂತಂದ್ರ 15. ಹೌದಾ? 15 ಯಾವ ವಾರ ಆತಿದು? 3ನೇ ಸೋಮವಾರ ಅಂತ ಕರಿತೇವೆ. ಏನು? 3ನೇ ಸೋಮವಾರ ಎಷ್ಟನೇ ತಾರೀಕು ಬಂತು? 15. ನಮ್ಗೆ ಕೇಳಿದ್ದ ಎಷ್ಟನೇ ತಾರೀಕ? 18ನೇ ತಾರೀಕು. ಇದ್ರ ಸನಿಯಾಗಿ ಬಂತ ಈ ದಿನ? 15ನೇ ತಾರೀಕ ಸೋಮವಾರ ಆಗೈತಿ. 16ನೇ ತಾರೀಕು ಯಾವ ವಾರ ಆಗಬಹುದು? ಸೋಮವಾರ ಯಾವ್ದು ಬರ್ತೈತಿ? ಮಂಗಳವಾರ. ಹೌದಾ? ಅದೇ ರೀತಿ 17ನೇ ತಾರೀಕ ಬುಧವಾರ. 18ನೇ ತಾರೀಕ ಗುರುವಾರ. ಏನು? ಗುರುವಾರ ಬರ್ತೈತಿ. ಏನು? ಗುರುವಾರ ಅಂತ ಕರಿತೇನೆ. ಹೌದಾ? ನಮ್ಗೆ ಕೇಳಿದ್ದೇನವ್ರು 18ನೇ ತಾರೀಕ ಯಾವ ವಾರ ಬರ್ತೈತಿ ಅಂತ ಕೇಳಿದ್ರು. ನಮ್ಗ 18ನೇ ತಾರೀಕು ಯಾವ್ದು ಬರ್ತೈತಿ? ಗುರುವಾರ ಬರ್ತೈತಿ. ನೋಡ್ರಿ, ನಾವ್ ಏನ್ ಮಾಡಿದೇವಿ? ಕೊಟ್ಟಂತ ದತ್ತಾಂಶಗಳೊಳಗ 1ನೇ ತಾರೀಕ ಸೋಮವಾರ ಬಂತೈತಿ. ಹಾಗಾದ್ರ ಮುಂದಿನ ಸೋಮವಾರ ಯಾವಾಗ ಬರ್ತೈತಿ? ಅದಕ್ಕೆ 7 ದಿನ ಕೂಡಿಸ್ಕೊಂಬಿಟ್ಟೆ. ಅದು ಎಷ್ಟು? 8ನೇ ತಾರೀಕು ಬಂತು ಸೋಮವಾರ. ಹೊಳ್ಳಿ 2ನೇ ಸೋಮವಾರಲಿಂತ 3ನೇ ಸೋಮವಾರ ಎಷ್ಟಕ್ಕೆ ಬರ್ತೈತಿ? 8ಕ್ಕೆ ಮತ್ತ 7 ಕೂಡಿಸ್ಕೊಂಡ್ರಿ. 7 ಯಾಕೆ ಕೂಡಿಸ್ಕೊಂಡೇವಿ? ಒಂದ್ ವಾರದೊಳಗ 7 ದಿನ ಇರ್ತಾವ, ಅದಕ್ಕ 7 ಕೂಡಿಸ್ಕೋತೇನೆ. 3ನೇ ಸೋಮವಾರ ಎಷ್ಟು ಬಂತು? 15ನೇ ತಾರೀಕು ಬಂತು. 15ರಿಂದ 18 ಅಲ್ಲಿ ಸನಿಯಾಕೈತಿ. 15 ಸೋಮವಾರ ಆತಂದ್ರ 16ನೇ ತಾರೀಕು ಮಂಗಳವಾರ ಆಗತ್ತೆ.
17ನೇ ತಾರೀಕ ಬುಧವಾರ ಆಗುತ್ತೆ, 18ನೇ ತಾರೀಕ ಗುರುವಾರ ಆಗುತ್ತೆ. ವಾರಗಳ ಯಾವ ರೀತಿ ನಮ್ಮ ಕ್ಯಾಲೆಂಡರ್ ಪ್ರಕಾರ ನೋಡೋದಾದ್ರೆ ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ರೀತಿ ಏನ್ ಮಾಡ್ತೇವೆ ನಾವು ದಿನಗಳನ್ನು ಬಳಸ್ತಿರ್ತೇವೆ, ಹೌದಿಲ್ಲ? ಹಾಗಾದ್ರೆ 18ನೇ ತಾರೀಕು ಎಷ್ಟು ಯಾವ ದಿನ ಬಂತು ಇಲ್ಲಿ? ಗುರುವಾರ ಅಂತ ಹೇಗೆ ಕರಿತೇವೆ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ಇದ್ರ ಮ್ಯಾಗ. ನೋಡ್ರಿ, 2ನೇ ಕ್ವಶನ್ ಏನಪ್ಪಾ ಅಂತಂದ್ರ ಒಂದು ವರ್ಷದ ಜುಲೈ 7ನೇ ತಾರೀಕು ಗುರುವಾರ. ಏನೋ ಒಂದು ವರ್ಷದ ಜುಲೈ 7ನೇ ತಾರೀಕು ಗುರುವಾರ. ಹಾಗಾದರೆ ಅದೇ ವರ್ಷದ ಜುಲೈ 24 ಏನು ಜುಲೈ 24 ಯಾವ ವಾರ ಅಂತ ಹೇಗೆ ಕೇಳ್ಯಾರ. ಏನೋ ಜುಲೈ 24 ಯಾವ ವಾರ ಅಂತ ಹೇಗೆ ಕೇಳ್ಯಾರ. ನೋಡ್ರಿ, ಯಾವ್ದೋ ಒಂದು ವರ್ಷ ತಗೊಂಡಾರ, ಆ ವರ್ಷದೊಳಗ ಜುಲೈ 7ನೇ ತಾರೀಕ ಗುರುವಾರ ಆಗೈತಿ. ಏನು ಜುಲೈ 7ನೇ ತಾರೀಕ ಗುರುವಾರ ಆಗೈತಿ. ಹಾಗಾದ್ರ ಅದೇ ತಿಂಗಳ ಜುಲೈ 24 ಯಾವ ವಾರ ಆಗತ್ತಂತ ಏನ್ ಮಾಡ್ಯಾರ ನಮಗಲ್ಲಿ ಅವರು ಕ್ವಶನ್ ಅನ್ನು ಮಾಡ್ಯಾರ. ನೋಡ್ರಿ, ಕೊಟ್ಟಿದ್ದೇ ನಮ್ಮನಾಗ ಅವರು ಜುಲೈ 7ನೇ ತಾರೀಕು ಏನೈತಿ ಗುರುವಾರ ಆಗೈತಿ. 7ನೇ ತಾರೀಕು ಏನಾಗೈತಿ ಗುರುವಾರ ಆಗೈತಿ. ಇದೇ ತಿಂಗಳು ಜುಲೈನೇ 24ನೇ ತಾರೀಕ ಯಾವ ವಾರ ಆಗುತ್ತಂತ ಹೇಗೆ ನಮ್ಗೆ ಏನ್ ಮಾಡ್ಯಾರ ಅವರು ಕ್ವಶನ್ ಮಾಡ್ಯಾರ. ನೋಡ್ರಿ, 7ನೇ ತಾರೀಕು ಗುರುವಾರ ಆಗೈತಿ. 7ರಿಂದ ಕೂಡಿಸಿದ್ರೆ ಏನಾಗತ್ತೆ? ನಮ್ಗೆ ಮುಂದಿನ ಗುರುವಾರ ಸಿಗ್ತೈತಿ. 7ರ 7 ಕೂಡಿಸಿದ್ರ 14. ಇದು ಏನಾಗಿರ್ತೈತಿ? ಗುರುವಾರನ ಆಗಿರ್ತೈತಿ, ಹೌದಾ? ನಮ್ಗ ಹೊಳ್ಳಿ 14ಕ್ಕೆ ಮತ್ತೆ 7ರಿಂದ ಕೂಡಿಸೋದ್ರಿಂದ ಏನಾಗುತ್ತೆ? 14ಕ್ಕೆ ಮತ್ತೆ 7ರಿಂದ ಕೂಡಿಸೋದ್ರಿಂದ 21 ಆಗುತ್ತೆ. ಇದು ಏನಾಗಿರ್ತೈತಿ? ಗುರುವಾರನ ಆಗಿರ್ತೈತಿ. ಏನು ಇದು ಕೂಡ ಏನಾಗೈತಿ? ನಮ್ಗ ಗುರುವಾರನ ಆಗೈತಿ, ಹೌದಾ? ನೋಡ್ರಿ, ನಮ್ಗೆ ಕೇಳಿದ್ದೆ ಎಷ್ಟು ಅವರು 24 ಕೇಳ. ಅದ್ರ ಸರಿಯಾಗಿ ಬಂತು ಸಂಖ್ಯೆ. 21 ಗುರುವಾರ ಆಗೈತಿ. 22 ಎಷ್ಟಾಗುತ್ತ? ಶುಕ್ರವಾರ ಆಗತ್ತ, ಹೌದಾ? 22. 23 ಏನಾಗುತ್ತ? ಶನಿವಾರ ಆಗತ್ತೆ. 23 ಏನಾಗುತ್ತೆ ನಮ್ಗ? ಶನಿವಾರ ಆಗತ್ತೆ. ಅದೇ ತರ 24 ಏನಾಗತ್ತ? ರವಿವಾರ ಆಗತ್ತೆ. ಏನು? ರವಿವಾರ. ಇದಕ್ಕೆ ಇನ್ನೊಂದು ಏನಂತ ಕರಿತೇವೆ ನಾವು? ಭಾನುವಾರ ಅಂತ ಕೂಡ ಕರಿತಿರ್ತೇವೆ. ರವಿವಾರಕ್ಕ ಇನ್ನೊಂದು ಏನಂತ ಕರಿತೇವೆ ನಾವು? ಭಾನುವಾರ ಅಂತ ಕೂಡ ಕರಿತೀವಿ. ಹಾಗಾದ್ರೆ 24ನೇ ತಾರೀಕು ಯಾವ ವಾರ ಆಯ್ತು? ರವಿವಾರ ಅಂತ ಹೇಗೆ ಕರಿತೀವಿ. ಹಾಗಾದ್ರೆ ಈ ಕ್ವಶನ್ ಆನ್ಸರ್ ಏನ್ ನಮಗಿಲ್ಲಿ? ರವಿವಾರ. 24ನೇ ತಾರೀಕು ಯಾವ ವಾರ ಬರ್ತೈತಿ? ರವಿವಾರ ಬರ್ತೈತಿ ಅಂತ ಹೇಗೆ ಹೇಳ್ತೇವೆ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ. ಒಂದು ವರ್ಷದ ಆಗಸ್ಟ್ 15ನೇ ತಾರೀಕು ಆಗಸ್ಟ್ 15ನೇ ತಾರೀಕು ಸೋಮವಾರ. ಅದೇ ವರ್ಷದ ಸೆಪ್ಟೆಂಬರ್ 3 ಯಾವ ವಾರ? ಸೆಪ್ಟೆಂಬರ್ 3 ಯಾವ ವಾರ ಅಂತ ಹೇಗೆ ಕೊಟ್ಟಾರ. ನೋಡ್ರಿ, ಕೊಟ್ಟದ್ದು ಏನನ್ನ ಮೊದಲು ಬರ್ಕೊಂಡು. ಆಗಸ್ಟ್ 15ನೇ ತಾರೀಕ ಯಾವ ವಾರ ಐತಿ? ಸೋಮವಾರ ಐತಿ. ಆಗಸ್ಟ್ 15ನೇ ತಾರೀಕು ಏನೈತಿ? ಸೋಮವಾರ ಐತಿ. ಅವ್ರು ಕೇಳಿದ್ದೇನ್ ನಮಗ? ಸೆಪ್ಟೆಂಬರ್ 3 ಯಾವ ವಾರ ಆಗುತ್ತಂತ ಹೇಗೆ ಕೇಳ್ಯಾರ. ಏನ ಯಾವ ವಾರ ಆಗುತ್ತಂತ ಹೇಗೆ ನಮ್ಗ ಕ್ವಶನ್ ಮಾಡ್ಯಾರ. ನೋಡ್ರಿ, ನಿಮ್ಗ ಅಗಳ ಹೇಳಿದ್ನ ಒಂದು ವಾರದೊಳಗ ಎಷ್ಟು ದಿನಗಳ ಬರ್ತಾವಂತ ಹೇಗೆ ನೀವು ಏನ್ ಮಾಡ್ಬೇಕಾಗುತ್ತ? ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿತ್ತಂತಾರ. ಅದನ್ನ ತಿಳ್ಕೊಬೇಕಾಗಿತ್ತ. ಏನ್ ಮಾಡ್ಬೇಕು? ಈ ರೀತಿ ಬಟ್ಟುಗಳನ್ನ ಹಿಡಕ್ಕೆ ಯಾವ ತಿಂಗಳೊಳಗ 31, ಯಾವ ತಿಂಗಳೊಳಗ 30 ಅಂತ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಆಗಸ್ಟ್ ಇಂದ ಸೆಪ್ಟೆಂಬರ್ ತಿಂಗಳಿಗೆ ಕೊಟ್ರ ನಮ್ಗೆ. ಅಂದ್ರ ಒಂದು ತಿಂಗಳೊಳಗೆ ಎಷ್ಟು ದಿನ ಅದಾವ ಅಂತ ತಿಳ್ಕೊಬೇಕಾಗತ್ತ ನಾವು. ನೋಡ್ರಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ತಿಂಗಳೊಳಗೆ ಎಷ್ಟಾದ ಇಲ್ಲಿ? 30. ಆಗಸ್ಟ್ ಎಷ್ಟಾಯ್ತು? ಆಗಸ್ಟ್ ತಿಂಗಳಲ್ಲಿ ಎಷ್ಟು ದಿನ ಇರ್ತಾವ? 31 ದಿನಗಳಿರ್ತಾವ. ಆಗಸ್ಟ್ ತಿಂಗಳೊಳಗೆ ಎಷ್ಟು ದಿನಗಳಿರ್ತಾವ? 31 ದಿನಗಳಿರ್ತಾವ. ಹಾಗಾದ್ರ ಈಗ ಕಂಡು ಹಿಡಿಯಬಹುದು ನಾವು, ಹೌದಾ? ಆಗಸ್ಟ್ 15ನೇ ತಾರೀಕ ಸೋಮವಾರ ಆಗೈತಿ, ಹೌದಾ?
ಅದೇ ತರ ಮುಂದಿನ ಸೋಮವಾರ ಯಾವಾಗ ಬರ್ತೈತಿ? 15ಕ್ಕ ಏನ್ ಮಾಡ್ಬೇಕು ನಾವು? 7 ಕೂಡಿಸ್ಕೊಂಡ್ಬಿಡೋಣ. 15ಕ್ಕ 7 ಕೂಡಿಸ್ಕೊಂಡ್ಬಿಡೋಣ. 15ಕ್ಕೆ 7 ಕೂಡಿಸ್ಕೊಂಡ್ರೆ ಎಷ್ಟು ಬಂತು ನಮಗ? ನೋಡ್ರಿ 22 ಬಂತು. ಎಷ್ಟು? 22 ಬಂತು. ಹೌದಾ? ಈ 22 ಅನ್ನೋದು ಏನಾಗೈತಿ ನಾವು? ಸೋಮವಾರ ಆಗೈತಿ. ಹೌದಾ? ಅದೇ ತರ ಇನ್ನೊಂದು ಸೋಮವಾರ ಬರ್ಬೇಕಾಯ್ತಂದ್ರೆ ಎಷ್ಟು ಬೇಕಾಗುತ್ತಾ? 22ಕ್ಕೆ ಮತ್ತೆ ಏನ್ ಮಾಡ್ಬೇಕಾಗುತ್ತ? 7 ಕೂಡಿಸ್ಕೊಂಡ್ಬಿಡೋಕಾಗತ್ತ. 7 ಕೂಡಿಸ್ಕೊಂಡೆ ಅಂದ್ರೆ ಎಷ್ಟಾಯ್ತು? 29 ಬಂತು. ಇದು ಏನಾಗೈತಿ ನಮಗಿಲ್ಲಿ? ಸೋಮವಾರ ಆಗೈತಿ. ಹಾಗಾದ್ರೆ ಆಗಸ್ಟ್ ತಿಂಗಳದಾಗ ಎಷ್ಟು ದಿನ ಇರ್ತಾವು? 30, 31. ನಮ್ಗೆ ಕೇಳಿದ ಎಷ್ಟನೇ ದಿನ ಕೇಳ್ಯಾರ? 3ನೇ ತಾರೀಕು ಯಾವ ದಿನ ಆಗುತ್ತಾ ನೆಕ್ಸ್ಟ್ ತಿಂಗಳ ಅಂತ ಕೇಳ. 31 ಅನ್ನೋದು ಮುಗಿತಿದ್ದು. ಇದು ಇಲ್ಲಿಗೆ ಎಷ್ಟು? ಆಗಸ್ಟ್ ತಿಂಗಳ ಮುಗೀತು. ಹೊಳ್ಳಿ 1ನೇ ತಾರೀಕ ಯಾವ್ದಾಗಿರ್ತೈತಿ ಇದು? ಸೆಪ್ಟೆಂಬರ್ ತಿಂಗಳಾಗಿರ್ತದೆ. ಅದು 1, 2, 3ನೇ ತಾರೀಕು ಯಾವ ದಿನ ಆಗುತ್ತ ಅಂತ ಕೇಳ್ಯಾರ. ನೋಡ್ರಿ 29 ಸೋಮವಾರ ಆಗೈತಿ. ಅದೇ ತರ 30 ಯಾವ ದಿನ ಆಗುತ್ತ? ಮಂಗಳವಾರ ಆಗುತ್ತ. ಯಾವ್ದಾಗುತ್ತ? ಮಂಗಳವಾರ ಆಗತ್ತ. 31 ಯಾವ ದಿನ ಆಗುತ್ತ? ಬುಧವಾರ ಆಗತ್ತ. 1ನೇ ತಾರೀಕು ಯಾವ ದಿನ ಆಗುತ್ತ? ಗುರುವಾರ ಆಗತ್ತ. ಹೊಳ್ಳಿ 2ನೇ ತಾರೀಕ ಶುಕ್ರವಾರ ಆಗತ್ತ. 3ನೇ ತಾರೀಕು ಯಾವ ವಾರ ಆಗುತ್ತ? ಶನಿವಾರ. ಏನು? 3ನೇ ತಾರೀಕು ಯಾವ ದಿನ ಆಗುತ್ತ? ಶನಿವಾರ ಅಂತ ಹೇಗೆ ಕರಿತೇವೆ ನಾವು. ಹೌದಾ? ಅಂದ್ರ ಈ ರೀತಿ ಒಂದು ಅದೇ ತಿಂಗಳೊಳಗೆ ಕೇಳಿದ್ರೆ ಏನ್ ಮಾಡ್ಬೋದು ನಾವು? ಬರೇ 7 ಕೂಡಿಸ್ಕೊಂಡ್ಕೆ ವಾರವನ್ನ ಕೂಡಿಸ್ಕೊಂಡ್ಕೆ ಕಂಡುಹಿಡಿಬಹುದು. ಅದೇ ಒಂದು ತಿಂಗಳಿಂದ ಮತ್ತೊಂದು ತಿಂಗಳಿಗೆ ಕೇಳಿದ್ನಂದ್ರ ಆ ತಿಂಗಳೊಳಗೆ ಎಷ್ಟು ದಿನ ಅದಾವ ಅಂತ ಹೇಳಿ ನಾವೇನ್ ಮಾಡ್ಬೇಕಾಗುತ್ತ? ಮೊದಲು ಕಂಡು ಹಿಡ್ಕೊಂಡು ಆ ನಂತರ ಏನ್ ಮಾಡ್ಬೇಕಾಗುತ್ತೆ? ನಾವು ಅದನ್ನ ಬಿಡಿಸ್ತಾ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಆಗಸ್ಟ್ ತಿಂಗಳೊಳಗೆ ಎಷ್ಟು ದಿನ? ಅದು 31 ದಿನ ಇತ್ತು. ಅದಕ್ಕೆ ನಾನು ಇಟ್ಕೊಂಡ್ಕೆ ಮಾಡಿದಾಗ ಏನಾಗುತ್ತೆ ನಮ್ಗ? 3ನೇ ತಾರೀಕು ನೆಕ್ಸ್ಟ್ ತಿಂಗಳ ಅಥವಾ ಸೆಪ್ಟೆಂಬರ್ ತಿಂಗಳ 3ನೇ ತಾರೀಕ ಯಾವ ವಾರ ಅಂತ ಹೇಗೆ ಗೊತ್ತಾಗುತ್ತೆ ನಾವು. ಹೌದು? ಅದೇ ತರ ನೆಕ್ಸ್ಟ್ ಒಂದು ಬಿಡಿಸೋಣ ಪ್ರಶ್ನೆಯನ್ನ ನೋಡಿ. ಇಂಟ್ರೆಸ್ಟಿಂಗ್ ಅದಾವಲ್ಲ ಪ್ರಶ್ನೆ. ಅಂದ್ರೆ ಈ ವಾರ ಇದು ದಿನ ಬಂತಂದ್ರೆ ಆ ವಾರ ಎಷ್ಟು ದಿನ ಯಾವ ದಿನ ಬರ್ಬೋದು ಅಂತ. ಒಂಥರ ಇಂಟ್ರೆಸ್ಟಿಂಗ್, ಅತಿ ಒಂಥರ ಕುತೂಹಲಕಾರಿ ಪ್ರಶ್ನೆಗಳು ಯಾವಾಗಿರ್ತಾವ ಅಂದ್ರೆ ಕ್ಯಾಲೆಂಡರ್ನ ಪ್ರಶ್ನೆಗಳಾಗಿರ್ತಾವ. ಹೌದು? ನೋಡ್ರಿ ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪಾ ಅಂತಂದ್ರ ಜನವರಿ 1 ಗುರುವಾರವಾದರೆ ಫೆಬ್ರವರಿ 4 ಯಾವ ದಿನ? ಏನು? ಫೆಬ್ರವರಿ 4 ಯಾವ ದಿನ? ಜನವರಿ 1 ಗುರುವಾರವಾದರೆ ಫೆಬ್ರವರಿ 4 ಯಾವ ದಿನ ಅಂತ ನಮ್ಗ ಕೇಳ್ಯಾರ. ಹೌದಾ? ನೋಡ್ರಿ ಜನವರಿ 1 ಏನೈತಿ? ಗುರುವಾರ ಆಗೈತಿ. ಜನವರಿ 1 ಯಾವ ದಿನ ಆಗೈತಿ ನಮ್ಗ? ಗುರುವಾರ ಆಗೈತಿ. ಹೌದಾ? ಹಾಗಾದ್ರ ನಮಗ್ ಕೇಳಿದ್ದೇನವ್ರು ಫೆಬ್ರವರಿ 4 ಯಾವ ದಿನ ಆಗೈತಿ ಅಂತ ಕೇಳ್ಯಾರ. ನೋಡ್ರಿ ಜನವರಿ 1ನೇ ತಾರೀಕ ಏನಾಗೈತಿ? ಗುರುವಾರ ಆಗೈತಿ. ಹೌದಾ? ನಮ್ಗೆ ಕೇಳಿದ್ದೇನವ್ರು ಫೆಬ್ರವರಿ 4ನೇ ತಾರೀಕು ಯಾವ ವಾರ ಆಗತ್ತಂತ ಹೇಳಿ ಏನ್ ಮಾಡ್ಯಾರ? ಕ್ವಶನ್ ಮಾಡ್ಯಾರ. ನೋಡ್ರಿ ಜನವರಿ ತಿಂಗಳೊಳಗೆ ಎಷ್ಟು ದಿನ ಅಂತ ಮೊದಲು ಕಂಡು ಹಿಡ್ಕೋಬೇಕಂತ. ಕಂಡು ಹಿಡ್ಕೋಕೇನು ಜಸ್ಟ್ ಈ ರೀತಿ ಮುಷ್ಟಿ ಮಾಡುದು. ಇಬ್ಬಾಗವಾದ ಭಾಗವನ್ನ ಏನಂತೆ ನಾವು 31, ಕೆಳಗಡೆ ತಗ್ಗಾದ ಭಾಗವನ್ನ 30. ಜನವರಿ ಅನ್ನೋ ಇಬ್ಬಾಗದ ಭಾಗ ಬರ್ತೈತಿ ಅಂದ್ರೆ 31. ಜನವರಿ ತಿಂಗಳೊಳಗೆ ಎಷ್ಟು ದಿನ ಇರ್ತಾವು? 31 ದಿನ. ನೋಡ್ರಿ ಒಂದ್ಸಲ ನೀವು ನಿಮ್ಮ ಮನೇಲಿ ಕ್ಯಾಲೆಂಡರ್ ತಗೋರಿ. ಕ್ಯಾಲೆಂಡರ್ ತಗೊಂಡ್ಕೆ ಕ್ಯಾಲೆಂಡರ್ನ ಮುಂದಿಟ್ಕೊಂಡ್ಕೆನೆ ಲೆಕ್ಕ ಮಾಡ್ಕೊಂಡು ನೋಡ್ರಿ ನೀವು. ಜನವರಿ ಅಂದ್ರೆ ಇದು ಇಬ್ಬಾಗ ಅಂದ್ರೆ ಈ ತಿಂಗಳು 35 ಇಲ್ಲ ಜನವರಿ ಒಳಗೆ. ಫೆಬ್ರವರಿ ಒಳಗೆ 28 ಐತೆ ಇಲ್ಲ ನೋಡ್ರಿ. ಹೊಳ್ಳಿ ಮಾರ್ಚ್ ಅಂದ್ರೆ ಏನು? ಮತ್ತೆ ಮ್ಯಾಗ್ ಬಂತು ಇಬ್ಬಾಗದ ಭಾಗ ಬಂತು. ಇಬ್ಬಾಗದ ಭಾಗ ಅಂದ್ರೆ ಏನು? 31 ಇರುತ್ತೆ. ಅದು ಮಾರ್ಚ್ ತಿಂಗಳೊಳಗೆ 31 ಐತೆ ಇಲ್ಲ ನೋಡ್ರಿ. ಈ ರೀತಿ ನೀವು ಈ ಸೂತ್ರವನ್ನ ನಿಮ್ ಮುಂದ್ಗಡೆ ಒಂದು ಕ್ಯಾಲೆಂಡರ್ ಇಟ್ಕೊಂಡ್ಕೆ ಚೆಕ್ ಮಾಡಿ ಅದು ಬರಬ್ರಿ ಐತೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ರಿ. ಜನವರಿ ಒಳಗೆ ಎಷ್ಟು ದಿನ ಇರ್ತಾವ ನಮ್ಗ? ಜನವರಿಯಲ್ಲಿ 31 ದಿನ ಇರ್ತಾವ ಅಂತ ಹೇಳಿ ಗೊತ್ತಾತ. ಹಾಗಾದ್ರೆ ನಮ್ಗೆ ಏನ್ ಕಂಡು ಹಿಡಿ ಅಂತಾರ? ಫೆಬ್ರವರಿ 4ನೇ ತಾರೀಕು ಎಷ್ಟಾಗುತ್ತೆ ಅಂತ ಹೇಳಿ ಕೇಳ. ಜನವರಿ 1ನೇ ತಾರೀಕು ಗುರುವಾರ ಆಗೈತಿ. ಹೌದಾ? ಅದೇ ತರ ಮುಂದಿನ ಗುರುವಾರ ಯಾವಾಗ ಬರ್ತೈತಿ? 1ಕ್ಕ 7 ಕೂಡಿಸ್ಕೊಂಡ್ಬಿಡು. ಏನ್ ಸಿಕ್ತು? 8 ಸಿಗ್ತೈತಿ. 1ಕ್ಕ
7 ಕೂಡಿಸೋದ್ರಿಂದ ಏನಾಗುತ್ತೆ ನಮ್ಗೆ ಇಲ್ಲಿ 8 ಸಿಕ್ತು. ಈ 8 ಅನ್ನೋದು ಏನಾಗೈತಿ ನಮ್ಗೆ ಗುರುವಾರನ ಆಗೈತಿ. ಹೌದಾ, ಇದು ಗುರುವಾರನ ಆಗೈತಿ. ಅದೇ ತರ ಮುಂದಿನ ತಿಂಗಳ ಇದೇ ತಿಂಗಳ ಮುಂದಿನ ಗುರುವಾರ ಯಾವಾಗ ಬರ್ತದ ಅಂತ ನೋಡೋಣ. 8ರ ಮತ್ತ 7 ಕೂಡಿಸ್ಕೊಂಡ್ಬಿಡೋಣ. 8ರಾಗ 7 ಕೂಡಿಸಿದ್ರೆ ಎಷ್ಟು? 8ರಾಗ 7 ಕೂಡಿಸ್ಕೊಂಡ್ರ ಅಂದ್ರ ನಿಮ್ಗೆ ಎಷ್ಟು ಸಿಗ್ತದ? 15 ಬಂತು. 15 ಅನ್ನೋದು ಇದು ಏನಾಗೈತಿ ಗುರುವಾರನ ಆಗೈತಿ. ಇದನ್ನು ಏನಂತ ಕರಿತೀವಿ ನಾವು? ಗುರುವಾರನ ಅಂತ ಹೇಗೆ ಕರಿತೀವಿ. ಹೊಳ್ಳಿ 15ಕ್ಕ ಮತ್ 7 ಕೂಡಿಸ್ಕೊರಿ. 15ಕ್ಕ ಮತ್ತ 7 ಕೂಡಿಸ್ಕೊಂತ ಅವಾಗ ಎಷ್ಟಾತ್ ನಮ್ಗ? 15 6 7 22 ಬಂತು. ಏನೋ 22 ಬಂತು. 22 ಅನ್ನೋದು ಏನಾಗೈತಿ ನಮಗಿಲ್ಲಿ ಗುರುವಾರನ ಆಗೈತಿ. ಇದು ಕೂಡ ಏನಾಗೈತಿ ನಮಗಿಲ್ಲಿ ಗುರುವಾರನ ಆಗೈತಿ. ಹೌದಾ, ಹಳ್ಳಿ ಈ 22ಕ್ಕ ಮತ್ತ 7 ಕೂಡಿಸ್ಕೊಂಡಂತ ಎಷ್ಟಾಯ್ತು? 27 28 29. ಈ 29 ಅನ್ನೋದು ಏನಾಗೈತಿ ನಮಗಿಲ್ಲಿ ಗುರುವಾರ ಆಗೈತಿ. ಹೌದಾ, ಗುರುವಾರ ಆಗೈತಿ. ಅದೇ ತರ ಈ 29ಕ್ಕ ನಾವು ಮತ್ತೆ ಹೊಳ್ಳಿ 7 ಕೂಡಿಸ್ಕೊಂಡ್ರೆ ಎಷ್ಟಾಗತ್ತ? 7 ಕೂಡಿಸ್ಕೊಂಡ್ಬಿಡೋಣಪ್ಪ. 14 1 15 16 36 ಆಗುತ್ತೆ. ಇದು ಬ್ಯಾಡ. ಇಲ್ಲಿ 29 ಒಂದು ತಿಂಗಳೊಳಗೆ ಏನಾಗುತ್ತೆ ನಮ್ಗ 31 ದಿನ ಆಗೋದ್ರಿಂದ ಇಷ್ಟೇ ಕೂಡಿಸ್ಕೊಂಡಂತ 29. ಉಳಿದಿದ್ದೇನು ತಾರೀಕುಗಳು? 30. ಜನವರಿ ತಿಂಗಳೊಳಗೆ ಎಷ್ಟು ದಿನ ಇರ್ತದೆ ಅಂತ ಹೇಳಿಲ್ಲ? 31. ಉಳಿದಿದ್ದೇನು? 1. ನೆಕ್ಸ್ಟ್ ತಿಂಗಳು ಫೆಬ್ರವರಿ ತಿಂಗಳು 1 2 3 4 ಬಂತು. ಹೌದಾ, ನೋಡ್ರಿ 29 ಗುರುವಾರ ಆಗೈತಿ. 30 ಏನಾಗುತ್ತಿಲ್ಲ ನಮಗ ಶುಕ್ರವಾರ ಆಗುತ್ತೆ. 31 ಶನಿವಾರ, 1 ರವಿವಾರ, 2 ಸೋಮವಾರ, 3 ಮಂಗಳವಾರ. 3 ಏನಾಗುತ್ತ? ಮಂಗಳವಾರ. 4 ಏನಾಯ್ತು? ಬುಧವಾರ. 4ನೇ ತಾರೀಕು ಯಾವ ವಾರ ಆಗುತ್ತೆ ಇಲ್ಲಿ ನಮ್ಗ? ಬುಧವಾರ ಅಂತ ಹೇಗೆ ಕರಿತೇವೆ. ಏನು? 4ನೇ ತಾರೀಕು ಬುಧವಾರ ಆಗುತ್ತೆ. ಈ ರೀತಿ ಏನ್ ಮಾಡ್ಬೋದು ನಾವು? ಅವುಗಳನ್ನ ಕಂಡಿಡ್ಕೋಬಹುದು. ಹೌದಿಲ್ಲ? ಅಂದ್ರ ಕೊಟ್ಟಂತದ್ದು ಏನಿರ್ತಲ್ಲ ಅದನ್ನ ಆ ದಿನಗಳ ಹತ್ತಿರ ತರಬೇಕು. ತಂದಕ್ಕೆ ಒಂದಿಷ್ಟು ಆ ದಿನಗಳನ್ನ ತಕ್ಕಂತೆ ನೋಡ್ಕೋತ ಹೋಗು. ನೋಡ್ರಿ 29 ಗುರುವಾರ ಬಂತು, ಅಲ್ಲಿಂದ 30 ಹಿಂಗ್ ಕಂಡಿಡ್ಕೋತ ಹೋದ್ರಿಂದ ಏನಾಗುತ್ತೆ ನಮ್ಗ ಆ ದಿನ ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ. ಹೌದು, ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಕೇಳ್ತಾರಲ್ಲ ಅದೇ ತರ ಪ್ರಶ್ನೆಗಳನ್ನ ತಗೋಣಂತ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡ್ರಿ. ಫೆಬ್ರವರಿ ಮೊದಲೇ ಕ್ವಶನ್, ಫೆಬ್ರವರಿ 29 ಎಷ್ಟು ವರ್ಷಗಳಿಗೊಮ್ಮೆ ಪುನರಾವರ್ತಿಸುತ್ತದೆ? ನೋಡ್ರಿ, ಮೊದಲೇ ಕ್ವಶನ್ ಏನೈತಿ? ಫೆಬ್ರವರಿ 29 ಎಷ್ಟು ವರ್ಷಗಳಿಗೊಮ್ಮೆಗೆ ಪುನರಾವರ್ತಿಸುತ್ತದೆ? ಆಪ್ಷನ್ ಎ 6, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 2. ನಿಮ್ಗ ಈ ಏನ್ ಕ್ಯಾಲೆಂಡರ್ ಎಂಬ ವಿಷಯದ ಆರಂಭಿಕವಾಗಿನ ಎಷ್ಟು ವರ್ಷಗಳಿಗೊಮ್ಮೆ ಫೆಬ್ರವರಿ ಒಳಗ 29 ಬರ್ತದ ಅಂತ ಹೇಳಿದೆ. ಯಾಕೆ ಬರ್ತೈತಿ ಅಂತಾನು ಹೇಳಿ ನಾನು. ಹೌದಾ, ಹಾಗಾದ್ರ ಇದ್ರಾಗ ಆಪ್ಷನ್ಸ್ ಯಾವ್ದೈತಿ? ಆಪ್ಷನ್ ಸಿ. ಒಂದು ಸಾಮಾನ್ಯ ವರ್ಷಗಳಲ್ಲಿ 365 ದಿನವನ್ನು ತಗೋತೀವಿ. ಅಧಿಕ ವರ್ಷದೊಳಗ 366 ದಿನ 6 ದಿನ ತಗೋದು. ಅಂದ್ರೆ ಸಾಮಾನ್ಯವಾಗಿ ಸೂರ್ಯನ ಸುತ್ತ ಭೂಮಿ ಸುತ್ತ ಹಾಕ್ಬೇಕಾಗಿತ್ತಂದ್ರ 365 ದಿನ 365 ದಿನ 6 ಗಂಟೆ ಅಂದಾಜಿನ ಪ್ರಕಾರ 6 ಗಂಟೆಯನ್ನು ತಗೋತೈತಿ. ಅದರ ಸಲುವಾಗಿ ಈ 6 ಗಂಟೆಯನ್ನ ಪ್ರತಿ ವರ್ಷ 6 6 6 6 4 ವರ್ಷಗಳನ್ನು ಸೇರಿಸಿದಾಗ ಏನಾಗುತ್ತ? ಒಂದು ದಿನ ಎಕ್ಸ್ಟ್ರಾ ಬರ್ತೈತಿ. ಹೌದಾ, ಎಕ್ಸ್ಟ್ರಾ ದಿನ ಬರ್ತೈತಿ. ಅಂದ್ರೆ ಎಷ್ಟು ವರ್ಷಗಳನ್ನು ಸೇರಿಸ್ಬೇಕು? 4 ವರ್ಷಗಳನ್ನು ಸೇರಿಸಿದಾಗ ನಮ್ಗೆ ಏನ್ ದಿನ ಸಿಗ್ತೈತಿ? ಒಂದು ಅಧಿಕ ವರ್ಷ ಸಿಗ್ತೈತಿ. ಅದು ಎಷ್ಟು ವರ್ಷಗಳಿಗೆ ಒಮ್ಮೆ? 4 ವರ್ಷಗಳಿಗೆ ಒಮ್ಮೆ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಮೊದಲೇ ಕ್ವಶನ್ ಆನ್ಸರ್ ಏನಿಲ್ಲಿ? ಆಪ್ಷನ್ ಸಿ 4 ವರ್ಷ ಅಂತ ಹೇಗೆ ಕರಿತೀವಿ. 4 ವರ್ಷ ಅಂತ ಹೇಗೆ ಕರಿತೀವಿ. ಅದೇ ತರ ಎರಡನೇ ಕ್ವಶನ್ ನೋಡೋಣ. ಎರಡನೇ ಕ್ವಶನ್ ಏನಪ್ಪಾ ಅಂತ ಹೇಗೆ ನೋಡೋದಾದ್ರ ನೋಡ್ರಿ, ಮಾರ್ಚ್ 3 ಮಾರ್ಚ್ 3
3ರಿಂದ ಮಾರ್ಚ್ 30ರವರೆಗೆ ಮಾರ್ಚ್ 3ರಿಂದ ಮಾರ್ಚ್ 30ರವರೆಗೆ ಎಷ್ಟು ದಿನಗಳಿವೆ? ಏನು? ಮಾರ್ಚ್ 3ರಿಂದ ಮಾರ್ಚ್ 30ರವರೆಗೆ ಎಷ್ಟು ದಿನಗಳಿವೆ? ಆಪ್ಷನ್ ಎ 27 ದಿನ, ಆಪ್ಷನ್ ಬಿ 28 ದಿನ, ಆಪ್ಷನ್ ಸಿ 23 ದಿನ, ಆಪ್ಷನ್ ಡಿ 33 ದಿನ. ಏನು? ಆಪ್ಷನ್ ಡಿ 33 ದಿನ. ಏನ್ ಹೇಳ್ಯಾರ ಅವರು? ಮಾರ್ಚ್ 3ರಿಂದ 30ರವರೆಗೆ ಎಷ್ಟು ಅಂತ ಕೇಳ್ಯಾರ. 3ನೇ ತಾರೀಕಿಂದ 30ನೇ ತಾರೀಕಿಗೆ ಎಷ್ಟು ದಿನ ಅದಾವು ಅಂತ ಹೇಗೆ ಕೇಳ್ಯಾರ. ನೋಡ್ರಿ ನೀವು, ಮಾರ್ಚ್ 30 ಎಷ್ಟೈತಿ? ಮಾರ್ಚ್ ಎಷ್ಟನೇ ತಾರೀಕು? 30. ಅದೇ ತಿಂಗಳ ಮಾರ್ಚ್ 3ನೇ ತಾರೀಕಿಗೆ ಎಷ್ಟು ದಿನ ಅಂತ ಕೇಳ್ಯಾರ. ಕಳೆದು ಬಿಡೋಣ ಇದ್ರಾಗ. ನೋಡ್ರಿ, ಸೊನ್ನೆದೊಳಗೆ 3 ಹೊರಕ ಕೈಲೆ ಕೊಟ್ಟು ಏನ್ ಹೇಳ್ಸ್ಕೊತೀವಿ? 10 ಅಂತ ಹೇಳ್ಸ್ಕೊತೀವಿ. 10ರ 3 ಹೋದ್ರೆ ಎಷ್ಟು? 10ರ 3 ಹೋದ್ರ 7 ಆಯ್ತು. 3ರಾಗ 1 ಹೋದ್ರ 2 ಎಷ್ಟು ಬಂತು? 27 ದಿನ. ಹಾಗಾದ್ರ ಆಪ್ಷನ್ಸ್ ಒಳಗುನು 27 ದಿನ. ಇದೇನ್ ರೈಟ್ ಆನ್ಸರ್ ಅಲ್ಲ. ಅಂದ್ರ ಈ 30ರೊಳಗೆ 3ನ ಕಳೆದೇವ ಅಂತಂದ್ರ ನಾವ್ ಏನಾಗತ್ತ? ಈ 3ಅನ್ನ ಬಿಟ್ಟಕ್ಕೆ ಕಳಿತೇವೆ ನಾವು. ಹೌದಾ? 3ನೇ ತಾರೀಕು ಅನ್ನೋದನ್ನ ಬಿಟ್ಟು ಕಳಿತೇವೆ. ಹಾಗಾದ್ರ ನಾವು ಏನ್ ಮಾಡ್ಬೇಕು? ಬಂದಂತ 27 ದಿನದೊಳಗ ಈ ಮಾರ್ಚ್ 3ಅನ್ನು ಕೂಡ ಸೇರಿಸ್ಕೊಂಡು, ಮಾರ್ಚ್ 3 ಅಂದ್ರೆ ಏನದ? ಒಂದು ದಿನ. ಅದನ್ನ ಕೂಡಿಸಿದಾಗ ಎಷ್ಟಾದ? 28 ದಿನ ಆಯ್ತು. ಹಾಗಾದ್ರ ಈ ಕ್ವಶನ್ಗೆ ಆನ್ಸರ್ ಏನಿಲ್ಲಿ? ಆಪ್ಷನ್ ಬಿ ಏನಾಗೈತಿ ನಮ್ಗ? 2ನೇ ಕ್ವಶನ್ಕ ಆನ್ಸರ್ ಆಗೈತಿ. ನಾವು ಸಡನ್ ಆಗಿ ಏನ್ ಮಾಡ್ಬಿಡ್ತೇವೆ ಒಂದೊಂದು ಟೈಮ್ನಾಗ, ಮೊದ್ಲೇದ್ ಇಷ್ಟು ಕಳೆದಗಳನ್ನ 27 ಬಂತ ಅಂದ್ರೆ ಆಪ್ಷನ್ ಏನ್ ಅಂತ ಹೇಗೆ ಅನ್ಕೊಂಡ್ಬಿಡ್ತೇವೆ. ಆಪ್ಷನ್ ಎ ಆಗಿರಲ್ಲ. ಅವ್ರು ಏನ್ ಕೊಟ್ಟಾರಲ್ಲ ಸ್ಪಷ್ಟವಾಗಿ ಮಾರ್ಚ್ 3ರಿಂದ ಅಂತ ಕೊಟ್ಟಾರ. ಮಾರ್ಚ್ 3ರಿಂದ ಅಂತ ಕೊಟ್ಟಿದ ಸಲಗ ಏನ್ ಮಾಡ್ಬೇಕು ನಾವು ಇಲ್ಲಿ? ಮಾರ್ಚ್ 3ಅನ್ನು ಕೂಡ ಏನ್ ಮಾಡ್ಬೇಕು? ಕೂಡಿಸ್ಕೊಂಡ ಏನ್ ಮಾಡ್ಬೇಕು ನಾವು ಅಲ್ಲಿ? ದಿನಗಳನ್ನ ಏನ್ ಮಾಡ್ಬೇಕಾಗುತ್ತ? ಎಷ್ಟು ದಿನ ಅದಾವ ಅಂತ ಹೇಳಿ ನಾವು ಕೂಡಿಸ್ಕೆ ತಿಳ್ಕೊಬೇಕಾಗತ್ತೆ. ಅಂದ್ರೆ ಆಪ್ಷನ್ 2ನೇ ಕ್ವಶನ್ಗೆ ಆನ್ಸರ್ ಏನಾಯ್ತು? ಆಪ್ಷನ್ ಬಿ 28 ದಿನ ಅಂತ ಹೇಳಿ ಕರಿತೀವಿ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. 3ನೇ ಕ್ವಶನ್ ಏನಪ್ಪಾ ಅಂತಂದ್ರ ನೋಡ್ರಿ, ಅಧಿಕ ವರ್ಷದಲ್ಲಿರುವ ದಿನಗಳ ಸಂಖ್ಯೆ ಏನು? ಅಧಿಕ ವರ್ಷದಲ್ಲಿರುವ ದಿನಗಳ ಸಂಖ್ಯೆ. ಆಪ್ಷನ್ ಎ 365, ಆಪ್ಷನ್ ಬಿ 300, ಆಪ್ಷನ್ ಸಿ 366, ಆಪ್ಷನ್ ಡಿ 364. ಸಾಮಾನ್ಯ ವರ್ಷಗಳಲ್ಲಿ 365 ದಿನ, ಅಧಿಕ ವರ್ಷಗಳಲ್ಲಿ 366 ದಿನ ಇರ್ತಾವ ಅಂತ ಹೇಳೈತಿ. ಹಾಗಾದ್ರೆ ಆಪ್ಷನ್ ಸಿ ಏನಾಗೈತಿ ನಮ್ಗ? 3ನೇ ಕ್ವಶನ್ಕ ಆನ್ಸರ್ ಆಗೈತಿ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತ ಹೇಳಿ ನೋಡೋದಾದ್ರ ನೋಡ್ರಿ, 2012ರ ಅಕ್ಟೋಬರ್ 8ನೇ ತಾರೀಕು ಸೋಮವಾರ. ಏನು? ಅಕ್ಟೋಬರ್ 8ನೇ ತಾರೀಕು ಸೋಮವಾರ. ಅದೇ ತಿಂಗಳ 31ನೇ ತಾರೀಕು ಯಾವ ವಾರ ಅಂತ ಕೇಳ್ಯಾರ. ಏನು? ಅದೇ ತಿಂಗಳ 31ನೇ ತಾರೀಕ ಯಾವ ವಾರ ಅಂತ ಕೇಳ್ಯಾರ. ಆಗಸ್ಟ್ 8 ಯಾವ ತಾರೀಕು ಐತಿ? ಸೋಮವಾರ ಐತಿ. ಅದೇ ತರ ಮುಂದಿನ ಸೋಮವಾರ ಬರೋಕೈತಿ ಅಂದ್ರೆ ಏನ್ ಮಾಡ್ಬೇಕು? 8ಕ್ಕ 7ಅನ್ನ ಕೂಡಿಸ್ಕೊಂಡ್ಬಿಡೋದು. 8ಕ್ಕ 7ಅನ್ನ ಕೂಡಿಸ್ಕೊತೇವೆ. ಅವಾಗ ಏನ್ ಬಂತು? 15. ಈ 15 ಅನ್ನೋದು ಏನಾಗಿರ್ತೈತಿ? ಸೋಮವಾರ ಆಗಿರ್ತೈತಿ. ಹೌದಾ? ಅದೇ ಇನ್ನೊಂದು ಸೋಮವಾರ ಬರ್ಬೇಕಾಗಿತ್ತಂದ್ರ ಹೊಳೆ ಮತ್ತೆ 7ಅನ್ನ ಕೂಡಿಸ್ಕೊಂಡ್ಬಿಡೋದು. 7 ಕೂಡಿಸ್ಕೊಂಡೇವ್ ಅಂದ್ರೆ ಎಷ್ಟಾಯ್ತು? 22 ಆಯ್ತು. ಇದು ಏನಾಗೈತಿ? ಸೋಮವಾರನ ಆಗೈತಿ. ಹೌದಾ? 22 ಅನ್ನೋದು ಕೂಡ ಏನಾಯ್ತು? ಸೋಮವಾರ ಆಯ್ತು. ಹೌದಾ? ಅದೇ ತರ ನಾವೇನ್ ಮಾಡೋಣ? 22ಕ್ಕೆ ಮತ್ತೆ ಇನ್ನೊಂದು ಸೋಮವಾರ ಬೇಕಾಗಿತ್ತಂದ್ರ 7ಅನ್ನ ಕೂಡಿಸ್ಕೊಂಡ್ಬಿಡೋದು. 7ಅನ್ನು ಕೂಡಿಸ್ಕೊಂಡಾಗ ಎಷ್ಟಾಯ್ತು? 29. ಈ 29 ಅನ್ನೋದನ್ನ ಏನಾಗೈತಿ? ಸೋಮವಾರ ಅನ್ನೋದಾಗೈತಿ. ಹೌದಾ? 29 ಸೋಮವಾರ ಆದ್. ನೋಡ್ರಿ, 29ನೇ ತಾರೀಕು ಏನಾಗೈತಿ ನಮ್ಗ? ಸೋಮವಾರ. ನಮ್ಗೆ ಕೇಳಿದ್ದೇನು? 31. ನೋಡ್ರಿ, 31ನೇ ತಾರೀಕು ಎಷ್ಟು ಅಂತ ಕೇಳ್ಯಾರ. 29 ಸೋಮವಾರ, 30 ಏನಾಗತ್ತಿಲ್ಲ ನಮ್ಗ? ಮಂಗಳವಾರ ಆಗತ್ತೆ. ಹೊಳೆ 31 ಏನಾಗುತ್ತೆ ನಮಗಿಲ್ಲಿ? ಬುಧವಾರ. 31ನೇ ತಾರೀಕು ಏನಾಗುತ್ತೆ ನಮಗಿಲ್ಲಿ? ಬುಧವಾರ ಅಂತ ಕರಿತೀವಿ. 31ನೇ ತಾರೀಕು ಏನಾಯ್ತು? ಬುಧವಾರ. ಆದ್ರ 4ನೇ ಕ್ವಶನ್ ಆನ್ಸರ್ ಏನ್ ನಮ್ಗಿಲ್ಲಿ? ಆಪ್ಷನ್ ಸಿ ಬುಧವಾರ ಅಂತ ಕರಿತೀವಿ. ಹೌದಾ? ಹಾಗಾದ್ರ ಇದುವರೆಗೆ ಏನ್ ಮಾಡಿದೆ ನಾವು? ಕ್ಯಾಲೆಂಡರ್ ಎದಕ್ಕೆ ಬಳಸ್ತೀವಿ?
ಕ್ಯಾಲೆಂಡರ್ ಒಳಗೆ ಯಾವ್ಯಾವ ಅಂಶಗಳು ಇರ್ತಾವು. ಒಂದು ಕ್ಯಾಲೆಂಡರ್ ಅಂತಂದ್ರೆ ಎಷ್ಟು ತಿಂಗಳುಗಳಿರ್ತಾವು, 12 ತಿಂಗಳು ಇರ್ತಾವು. ಅದೇ ತರ ಆ ಪ್ರತಿ ತಿಂಗಳೊಳಗ ಎಷ್ಟೆಷ್ಟು ದಿನಗಳಿರ್ತಾವು, ಯಾವ ತಿಂಗಳೊಳಗ 30 ಇರ್ತಾವು, ಯಾವ ತಿಂಗಳೊಳಗ 31 ಇರ್ತಾವು, ಯಾವ ತಿಂಗಳಲ್ಲಿ 28, 29 ಮಾತ್ರ ಬರುತ್ತಾ, ಫೆಬ್ರವರಿ ತಿಂಗಳೊಳಗೆ ಬರುತ್ತಾ, ಈ ರೀತಿ ಮತ್ತೆ ಇದರ ಮೇಲೆ ಬರುವಂತ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಗೆ ಇದುವರೆಗೆ ನಾವು ಏನ್ ಮಾಡಿ ತಿಳ್ಕೊಂಡೇವಿ, ಹೌದಿಲ್ಲ. ಇದುವರೆಗೆ ಏನ್ ಮಾಡಿದೇವಿ, ಕ್ಯಾಲೆಂಡರ್ ಬಗ್ಗೆ ತಿಳ್ಕೊಂಡೇವಿ. ಅದೇ ತರ ಏನ್ ಮಾಡೋಣ ನಾವು ನೆಕ್ಸ್ಟ್ ವಿಡಿಯೋದೊಳಗ ಬೇರೆ ಒಂದು ವಿಷಯದ ಜೊತೆ ಮತ್ತೆ ಏನ್ ಮಾಡೋಣ ನಾವು ಸೇರೋಣ ಅಂತ. ಥ್ಯಾಂಕ್ ಯು.